ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್, ಯಾಕೆಂದರೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಗ್ರಂಥ, ನನ್ನ ಮಗಳು. ಸೊ ತುಂಬ ಜನ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ ಗ್ರಂಥ ಬಗ್ಗೆ. ಗ್ರಂಥದ್ದು ಸ್ಲೀಪ್ ರೊಟೀನ್ ಹೆಂಗಿರುತ್ತೆ, ಏನು ಊಟ ಮಾಡಿಸ್ತೀರಾ, ಯಾಕೆ ಇಷ್ಟು ಬೇಗ ಓಡಾಡ್ತಿದ್ದಾಳೆ, ಲಾಡ್ ಆಫ್ ಕ್ವೆಶನ್ಸ್. ಸೊ ಇವತ್ತಿನ ವಿಡಿಯೋಲಿ ನಾನು ಅದೆಲ್ಲನೂ ಆನ್ಸರ್ ಮಾಡ್ತೀನಿ. ಬಟ್ ಬಿಫೋರ್ ದ್ಯಾಟ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ತುಂಬ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಒಂದೆರಡು ಮೂರು ಒಂದು ಬ್ಲಷು, ಲಿಪ್ಸ್ಟಿಕ್ಕು, ಕಣ್ಣಿಗೆ ಕಾಜಲ್ಲು ಹಿಂಗೆ ಹಾಕ್ತೀನಿ. ಬಟ್ ಆನ್ ಸ್ಪೆಷಲ್ ಡೇಸ್, ಈ ಥರ ವಿಡಿಯೋ ಮಾಡುವಾಗ ಅಥವಾ ಪ್ರಾಬಬ್ಲಿ ಎಲ್ಲೋ ಹೊರಗಡೆ ಹೋಗುವಾಗ ಈ ಥರ ಎಲ್ಲ ಇನ್ನೊಂಚೂರು ಎನ್ಹ್ಯಾನ್ಸ್ ಆಗಿ ಕಾಣಬೇಕು ನಂದು ಮೇಕಪ್ ಅಂತ ಎಲ್ಲ ಅಂದಾಗ ನನಗೆ ತುಂಬ ಇಷ್ಟ ಆಗೋದು ಮಸ್ಕಾರ. ಸೊ ಮಸ್ಕಾರ ಅಂತ ಬಂದಾಗ ಐ ಹ್ಯಾವ್ ಟ್ರೈಡ್ ಅ ಲಾಡ್ ಆಫ್ ಮಸ್ಕಾರಾಸ್. ಯಾಕೆ ಅಂತಂದರೆ ಹಾಕೊಳ್ಳೋಕ್ಕೆ ನನಗೆ ಎಷ್ಟು ಇಷ್ಟನೋ ತೆಗೆಯುವಾಗ ಅಷ್ಟೇ ಕಷ್ಟ ಆಗುತ್ತೆ. ಕೆಲವೊಂದು ಸತಿ ಲ್ಯಾಶಸ್ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ, ಅಥವಾ ಫುಲ್ ಪಾಂಡಾ ಐಸ್ ಥರ ಕಣ್ಣು ಸುತ್ತು ಬ್ಲ್ಯಾಕ್ ಆಗೋಗಿರುತ್ತೆ. ಇದೆಲ್ಲನೂ ಫೇಸ್ ಮಾಡಿದ್ದೀನಿ. But after trying a lot of mascaras, finally I found the gem, that is Stays Aura Tubing Mascara, and this has been my best friend ever since I got my hands on it. So apply ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಏನಿದ್ರದ್ದು ಸ್ಪೆಷಾಲಿಟಿ ಅಂತ. Stays Tubing Mascara, yes, it's actually India's first ever tubing mascara. It wraps each lash in tiny flexible tubes, giving us crazy good length and volume with zero clumping. And guess what? Idu 12 plus hours stay agutte, smudge proof, waterproof and no panda eyes. Iga ನಾವು waterproof test madana. I'm splashing water on my face. Still perfect, right? It doesn't move at all. And look, ಈಗ ನಾನು ಕಣ್ಣು ರಬ್ ಮಾಡ್ತಾ ಇದ್ದೀನಿ and still no flakes, no black mess. It stays and slays. So ಈಗ if you are wondering, ಅರ್ಪಿತಾ ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ, ವೆರಿ ಸಿಂಪಲ್. ಒಂದು ವೆಟ್ ಕಾಟನ್ ಪ್ಯಾಡ್ ಅಥವಾ ವೆಟ್ ವೈಪ್ ತಗೊಂಡು ಪ್ರೆಸ್ ಮಾಡಿ ಜೆಂಟಲ್ ಆಗಿ ಪುಲ್ ಮಾಡಿದ್ರೆ ಸಾಕು. ದ ಮಸ್ಕಾರ ಸ್ಲೈಡ್ಸ್ ಆಫ್ ಇನ್ ಟೈನಿ ಟ್ಯೂಬ್ಸ್. ಯಾವುದೇ ಥರದ್ದು ಬ್ಲ್ಯಾಕ್ ಮೆಸ್ ಇಲ್ಲ ಅಥವಾ ಡ್ಯಾಮೇಜ್ ಇಲ್ಲ. ಇಟ್ಸ್ ಆಕ್ಚುಲಿ ವೆರಿ ಸ್ಯಾಟಿಸ್ಫೈಯಿಂಗ್, ಗೊತ್ತಾ? ಇಟ್ಸ್ co-created with top makeup artists and dermatologists from Paris, New York and Milan. So it's safe, expert backed and perfect for daily use. And the best part ಏನು ಗೊತ್ತಾ, ಇದು ಬರೀ 349 rupees ಅಷ್ಟೇ. And I have a little gift for you all. Use my coupon code ARPITA2025 to get a 15% off on staysbeauty.com. And also ಇದು ನೈಕಾ, ಅಮೆಜಾನ್ and ಪರ್ಪಲ್ ಅಲ್ಲಿ ಕೂಡ ಸಿಗುತ್ತೆ. ನಾನು ಎಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಟು ಚೆಕ್ ಇಟ್ ಔಟ್. ಈಗ ಲೆಟ್ಸ್ ಗೆಟ್ ಇನ್ ಟು ದ ಕ್ವೆಶನ್ಸ್. ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಪ್ಲೀಸ್ ಟೆಲ್ ಅಬೌಟ್ ಗ್ರಂಥ ಸ್ಲೀಪ್ ರೊಟೀನ್ ಆ್ಯಂಡ್ ಹೌ ಮೆನಿ ಟೈಮ್ಸ್ ಡಸ್ ಶಿ ವೇಕಪ್ ಎಟ್ ನೈಟ್ ಅಂತ. ಸೊ ನಾನು ಗ್ರಂಥದ್ದು ಸ್ಲೀಪ್ ರೊಟೀನ್ ಬಗ್ಗೆ ಆಲ್ರೆಡಿ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ. ಸೊ ಇನ್ನೊಂದ್ಸತಿ ಹೇಳೋದಾದ್ರೆ, ಆಲ್ಮೋಸ್ಟ್ ಫಸ್ಟ್ 20 to 25 days ಎಲ್ಲ ಮಕ್ಳ ಥರ ಅವಳು 2 hours ಎದೊಳ್ತಿದ್ಲು. ಫೀಡ್ ಮಾಡಿಸ್ಬೇಕಾಗಿತ್ತು. ಆ್ಯಂಡ್ ನಮಗೆ ತಾಯಂದಿರಿಗೆ ನಿದ್ದೆನೇ ಇರಲ್ಲ ಆ ಟೈಮಲ್ಲಿ, ಯಾಕಂದರೆ ಮಗು ಫೀಡ್ ಮಾಡಿದ್ಮೇಲೆ ಮಲಗ್ಬಿಡುತ್ತೆ. ಬಟ್ ನಾವು ಬರ್ಪ್ ಮಾಡಿಸ್ಬೇಕು, ಡೈಪರ್ ಚೇಂಜ್ ಮಾಡಿಸ್ಬೇಕು, ನಾವೇನಾದರೂ ಸುಸ್ಸುಗೆ ಹೋಗೋದಿದ್ರೆ ಹೋಗಿ ಬಂದು ನಮಗ್ ನಿದ್ದೆ ಬರೋ ಅಷ್ಟೊತ್ತಿಗೆ ಮತ್ತೆ 2 hour ಆಗೋಗಿರುತ್ತೆ, ಎಚ್ಚರ ಆಗ್ಬೇಕು. ಹಿಂಗೆ ನಂದು ನಡೀತಾ ಇತ್ತು. ಬಟ್ ಐ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್. ಯಾಕಂದರೆ ನನಗೆ ನಿದ್ದೆ ತುಂಬ ಇಂಪಾರ್ಟೆಂಟ್, ರಿಕವರಿಗೆ ಎಲ್ಲನೂ ನಿದ್ದೆ ಬೇಕಿತ್ತು. ಆ್ಯಂಡ್ ನಾನೇ ಕಂಪ್ಲೀಟಾಗಿ ಮಗುನ ಥ್ರೂ ಔಟ್ ದ ನೈಟ್ ನಾನು ಒಬ್ಬಳೇ ನೋಡ್ಕೊತಾ ಇದ್ದಿದ್ದು. ಸೊ ಹಾಗಾಗಿ ನನಗೆ ರೆಸ್ಟ್ ಬೇಕಿತ್ತು ಅಂತ ಹೇಳಿ ಐ ಕೆಪ್ಟ್ ಮ್ಯಾನಿಫೆಸ್ಟಿಂಗ್. ಆ್ಯಂಡ್ ಆಲ್ಮೋಸ್ಟ್ 24-25 ಡೇಸ್ಗೆನೆ 25ನೇ ದಿನದಿಂದನೇ ಅವಳು ಸಖತ್ತಾಗಿ ನಿದ್ದೆ ಮಾಡೋದು ಶುರು ಮಾಡಿದ್ಲು. ಸೊ ನೈಟ್ ಮಲಗಿದ್ರೆ ಅವಳು ಬೆಳಗ್ಗೆನೇ ಎದೊಳ್ತಾ ಇದ್ದಿದ್ದು. ಹಾಗಂತ ಫೀಡ್ ನಾನು ಮಾಡಿಸ್ತಿರ್ಲಿಲ್ಲ ಅಂತ ಅಲ್ಲ, ಫೀಡ್ ಮಾಡಿಸ್ತಿದ್ದೆ. ಅವಳು ಎದ್ದು ಒಂಚೂರು ಕಣ್ಣು ಓಪನ್ ಮಾಡ್ತಾ ಇರಲಿಲ್ಲ, ಕುಯ್ ಅನ್ನೋಳು ಫೀಡ್ ಮಾಡಿಸ್ತಾ ಇದ್ದೆ, ಹಾಗೆ ಮಲಗಿಬಿಡೋಳು. ಆ್ಯಂಡ್ ನಾನು ಸ್ಲೀಪಿಂಗ್ ಪೊಸಿಷನಲ್ಲಿ 25 days ಆದಮೇಲೆ ಫೀಡ್ ಮಾಡಿಸೋದು ಶುರು ಮಾಡಿದೆ. ಸೊ ಅದು ನನಗೆ ಇನ್ನೊಂದು ಬೆನಿಫಿಟ್ ಆಯಿತು. ಸೊ ನಾನು ಹಾಗೆ ಮಲ್ಕೊಂಡು ಫೀಡ್ ಮಾಡಿಸಿ ಹಾಗೆ ಅವಳು ಮಲಗಿಬಿಡೋಳು. ಬಟ್ ಅಫ್ಕೋರ್ಸ್ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು ನೀವು ಮಲ್ಕೊಂಡು ಫೀಡ್ ಮಾಡಿಸ್ತಾ ಇರುವಾಗ, ಬಿಕಾಸ್ ಇನ್ನೂ ಮಕ್ಕಳು ಅದಕ್ಕೆ ಗೊತ್ತಾಗಲ್ಲ. ನಾವು ಅಷ್ಟೇ ನಿದ್ದೆ ಕಣ್ಣಲ್ಲಿ ರೋಲ್ ಆಗ್ಬೋದು. ಸೊ ಸ್ವಲ್ಪ ಕಾನ್ಷಿಯಸ್ ಆಗಿದ್ರೆ ಒಳ್ಳೆಯದು. ಆ್ಯಂಡ್ ಅವಳು ತುಂಬ ಏನು ನೈಟ್ ಹೊತ್ತು ಫೀಡ್ ತೊಗೊತಾ ಇರಲಿಲ್ಲ. ಸೊ ಬೇಗ ಕುಡಿದು ಹಾಗೆ ಮಲಗಿಬಿಡೋಳು. ಸೊ ಹಾಗಾಗಿ ನನಗೂ ನಿದ್ದೆ ಚೆನ್ನಾಗಿ ಆಗೋದು ಶುರು ಆಯಿತು. ಅದು ಅವತ್ತು 25th day ಶುರು ಆಗಿದ್ದು ಇವತ್ತಿನವರೆಗೂ. ಇವಾಗ ಶಿ ಈಸ್ ಆಲ್ಮೋಸ್ಟ್ 11 months
ಫ್ಯೂ ಡೇಸ್. ಸೊ ಇನ್ನೇನು 1 ವರ್ಷ ಆಗೋಗುತ್ತೆ ಈ ತಿಂಗಳು. ಸೊ ಇಷ್ಟು ತಿಂಗಳು ಅವಳು ಹಾಗೆ ಫಾಲೋ ಮಾಡ್ತಿದ್ದಾಳೆ. ಆ್ಯಂಡ್ ಇವಾಗಂತೂ ಕಂಪ್ಲೀಟ್ ನೈಟ್ ಮಲಗಿದ್ರೆ ಬೆಳಗ್ಗೆನೆ ಅವಳು ಎದೋಳೋದು. ನೈಟ್ 1-2 ಸತಿ ನಾನು ನಿದ್ದೆ ಕಣ್ಣಲ್ಲಿ ಕುಡಿಸಿರ್ತೀನಿ, ಅವಳು ನಿದ್ದೆ ಕಣ್ಣಲ್ಲೇ ಕುಡ್ಕೊಂಡಿರ್ತಾಳೆ. ಸೊ ನನಗೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಅಂತೂ ಆಗಲ್ಲ. ಸೊ ದಿಸ್ ಇಸ್ ಹರ್ ಸ್ಲೀಪ್ ರೊಟೀನ್. ಅಗೇನ್ ತುಂಬ ಜನ ತಾಯಂದಿರು ಕೇಳ್ತಾರೆ, ನೀವು ಬರ್ಪ್ ಮಾಡಿಸ್ತಾ ಇರ್ಲಿಲ್ವಾ ಮಲ್ಕೊಂಡು ಕುಡಿಸುವಾಗ ಅಂತ. ನಾನು ಆಲ್ಮೋಸ್ಟ್ 1.5 ಮಂತ್ಸ್ ತನಕ ಬರ್ಪ್ ಮಾಡಿಸ್ದೆ. ಅದಾದಮೇಲೆ ನಾನು ನೈಟ್ ಹೊತ್ತು ಬರ್ಪ್ ಮಾಡಿಸ್ಲಿಲ್ಲ. ಬಿಕಾಸ್ ಇದ್ರ ಬಗ್ಗೆ ನಾನು ತುಂಬ ಓದಿದ್ದೀನಿ ಆ್ಯಂಡ್ ತುಂಬ ವಿಡಿಯೋಸ್ ಎಲ್ಲ ನೋಡಿದೆ. ಆ್ಯಂಡ್ ಎವ್ರಿಬಡಿ ಸೆಡ್ ನೈಟ್ ಹೊತ್ತು ಬರ್ಪ್ ಮಾಡಿಸೋ ನೆಸೆಸಿಟಿ ಇಲ್ಲ. ಅಟ್ಲೀಸ್ಟ್ 1 ಮಂತ್ ತನಕ ಓಕೆ, ಅದಾದ್ಮೇಲೆ ಏನ್ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಯಾವತ್ತು 1.5 ಮಂತ್ಸ್ ಆದ್ಮೇಲೆ ನಾನೇನು ಅವಳಿಗೆ ನೈಟ್ ಹೊತ್ತು ಬರ್ಪ್ ಮಾಡಿಸ್ತಾ ಇರಲಿಲ್ಲ. ಬಿಕಾಸ್ ನಾವು ಹಾಲು ಕುಡಿಸಿ ಬರ್ಪ್ ಮಾಡ್ಸೋಕ್ಕೆ ತುಂಬಾ ಟೈಮ್, ಆಕ್ಚುಲಿ ನೋಟಿಸ್ ಮಾಡಿದ್ರೆ ನೈಟ್ ಹೊತ್ತು ಮಕ್ಕಳು ತುಂಬಾ ಲೇಟ್ ಮಾಡ್ತವೆ ಬರ್ಪ್ ಮಾಡೋಕ್ಕೆ. ಸೊ ಇಟ್ ಇಸ್ ನಾಟ್ ನೆಸೆಸರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಬರ್ಪ್ ಮಾಡಿಸ್ತಾ ಇರಲಿಲ್ಲ. ಆ್ಯಂಡ್ ಶಿ ವಾಸ್ ಅಬ್ಸಲ್ಯೂಟ್ಲಿ ಫೈನ್. ಅವಳಿಗೆ ಒಂದಿನೂ ಕೋಲಿಕ್ ಆಗೋದು ಅಥವಾ ಹೊಟ್ಟೆ ನೋವು ಬರೋದು ಅಥವಾ ಮಿಲ್ಕ್ ರಿಫ್ಲೆಕ್ಸ್ ಆಗಿ ವಾಮಿಟ್ ಮಾಡೋದು ಇದು ಯಾವುದೂ ಮಾಡ್ತಿರ್ಲಿಲ್ಲ. ಅವಳು ಆರಾಮಾಗೇ ಇದ್ಲು, ನಾನು ಆರಾಮಾಗೇ ಇದ್ದೆ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಹೆಲ್ಪ್ ಮೀ. ಆ್ಯಂಡ್ ಈಗ ಅವಳಿಗೆ ಊಟ ಎಲ್ಲ ಸಾಲಿಡ್ ಸ್ಟಾರ್ಟ್ ಮಾಡಿಸಿರೋದ್ರಿಂದ ನೈಟ್ ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಅವಳು ನೈಟ್ ಪದೇ ಎದೋಳೋದು ಇಲ್ಲ. ಪ್ರಾಬಬ್ಲಿ 1-2 ಸತಿ 3 ಸತಿ ಮ್ಯಾಕ್ಸಿಮಮ್ ಕುಡಿದು ಮಲಗಿಬಿಡ್ತಾಳೆ. ಸೊ ದಟ್ಸ್ ಹೌ ಹರ್ ಸ್ಲೀಪ್ ರೊಟೀನ್ ಇಸ್. ದಿಸ್ ಇಸ್ ಅಬೌಟ್ ದಿ ನೈಟ್. ಸೊ ಬೆಳಗ್ಗೆ ಹೊತ್ತೆಲ್ಲ ಅವಳು ಸ್ಲೀಪ್ ರೊಟೀನ್ ಹೆಂಗಿದೆ ಅಂತಂದರೆ, ಬೆಳಗ್ಗೆ ಅವಳು ಎದ್ದಾದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಸ್ನಾನ ಎಲ್ಲ ಆದಮೇಲೆ ಒಂದು ನ್ಯಾಪ್ ತಗೋತಾಳೆ. ಮತ್ತೆ ಒಂದು 4 to 5 ಯೂಶಲಿ ಮಧ್ಯಾಹ್ನ 1-2 ಗಂಟೆ ಹಾಗೆ ಮಲಗೋಳು. ಬಟ್ ಇವಾಗ ದೊಡ್ಡವಳು ಆಗ್ತಾ ಆಟಗಳು ಜಾಸ್ತಿ ಆಗಿದೆ. ಸೊ ಒಂದು 4-5 ಗಂಟೆ ಹಾಗೆ ಇನ್ನೊಂದು ನ್ಯಾಪ್ ತಗೋತಾಳೆ. ಸೊ 2 naps ಇನ್ ದ ಮಾರ್ನಿಂಗ್ ಆ್ಯಂಡ್ ಥ್ರೂ ಔಟ್ ದಿ ನೈಟ್ ಕಂಪ್ಲೀಟ್ ನಿದ್ದೆ ಮಾಡ್ತಾಳೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಪ್ಲೀಸ್ ಟೆಲ್ ಅಬೌಟ್ ಗ್ರಂಥಾಸ್ ವ್ಯಾಕ್ಸಿನೇಷನ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನಿಷಿಯಲಿ ಅಂತೂ ತುಂಬ ವ್ಯಾಕ್ಸಿನೇಷನ್ಸ್, ತಿಂಗಳಿಗೆ 1 ಅಥವಾ ತಿಂಗಳಿಗೆ 2 ಹಿಂಗೆಲ್ಲ ವ್ಯಾಕ್ಸಿನೇಷನ್ ಇರ್ತಿತ್ತು. ಅದಾದ್ಮೇಲೆ 2 months once 3 months once ಹಿಂಗಾಗುತ್ತೆ. ಸೊ ಟು ಬಿ ವೆರಿ ಹಾನೆಸ್ಟ್, ಇದುವರೆಗೂ ಗ್ರಂಥಾಗೆ ವ್ಯಾಕ್ಸಿನೇಷನ್ ನಮ್ಗೆ ಯಾವತ್ತೂ ಭಯನೇ ಆಗಿಲ್ಲ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡುವಾಗ ಅವ್ರು ಹೇಳ್ದು, ಅಯ್ಯೋ ವ್ಯಾಕ್ಸಿನೇಷನ್ 2 ದಿನ ನನಗೆ ಫುಲ್ ಟಾಸ್ಕ್ ಇರುತ್ತೆ ಅಂತ. ಬಟ್ ಲಕ್ಕಿಲಿ ನಂಗೆ ಯಾವತ್ತೂ ಆ ಥರ ಎಲ್ಲ ಆಗಿಲ್ಲ. ಗ್ರಂಥ ಆರಾಮಾಗೆ ಅಲ್ಲೂ ಅಷ್ಟೇ ಆಟ ಆಡ್ಕೊಂಡು ವ್ಯಾಕ್ಸಿನೇಷನ್ ತಗೋತಾಳೆ. ಅಥವಾ ವ್ಯಾಕ್ಸಿನೇಷನ್ ಕೊಟ್ಟಿದ ತಕ್ಷಣ ಅವಳು 1 minute ಹಾರ್ಡ್ಲಿ 1 ನಿಮಿಷ ಅಷ್ಟೇ ಅವಳು ಅಳೋದು, ಅದೂ ಜಾಸ್ತಿನೇ ಅನ್ಕೊಳ್ಳಿ. ಸೊ ಕೊಯ್ ಅಂದ್ಬಿಟ್ಟು ನಾವು ಎತ್ಕೊಂಡು ಏನಾದರೂ ಮಾತಾಡಿಸಿ ಆಟಾಡ್ಸಿದ ತಕ್ಷಣ ಶಿ ವಿಲ್ ಬಿ ಫೈನ್. ಅದಾದ್ಮೇಲೆ ನಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಈ ಮಗುಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ಯಾ, ಅಷ್ಟು ಆರಾಮಾಗೆ ಇರ್ತಾಳೆ. ಎಷ್ಟೊಂದ್ಸತಿ ಡಾಕ್ಟರೇ ಹೇಳಿದ್ರು ಜ್ವರ ಬರ್ಬೋದು ಈ ಸತಿ, ಅಥವಾ ಲಾಸ್ಟ್ ಟೈಮ್ ಅವಳಿಗೆ ರೆಡ್ ಸ್ಪಾಟ್ಸ್ ರ್ಯಾಷಸ್ ಎಲ್ಲ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು, ಅಥವಾ ಸ್ವೆಲ್ಲಿಂಗ್ ಬರುತ್ತೆ ಕಾಲು ಅಂತ ಹೇಳಿದ್ರು. ಈ ಹುಡುಗಿಗೆ ಎಂಥದ್ದು ಇಲ್ಲ, ಆರಾಮಾಗಿ ಅವಳಿಗೆ ವ್ಯಾಕ್ಸಿನೇಷನ್ 2 ಕೊಟ್ಟಾಗೂ ಆರಾಮಾಗೆ ನಿಂತ್ಕೊಳ್ಳೋಳು, ಕಾಲು ಬಡಿಯೋಳು, ಆಟ ಆಡೋಳು ಎಲ್ಲಾನು. ಸೊ ಯಾವತ್ತೂ ಅವಳಿಗೆ ಜ್ವರ ಅಂತ ಎಲ್ಲ ಏನೂ ಬಂದೇ ಇಲ್ಲ ವ್ಯಾಕ್ಸಿನೇಷನ್ ಕೊಟ್ಟಾಗ, ಅಥವಾ ಹಳೋದು, ಹಠ ಮಾಡೋದು, ರಾತ್ರಿ ಹೊತ್ತು ಎದೋಳೋದು, ನಥಿಂಗ್ ಆಫ್ ದಿಸ್ ಸಾರ್ಟ್. ಶಿ ಯೂಸ್ ಟು ಬಿ ಲೈಕ್ ಅ ನಾರ್ಮಲ್ ಕಿಡ್. ಸ್ವಲ್ಪ ನಾವೇ ಕೇರ್ಫುಲ್ ಆಗಿ ನೋಡ್ಕೋತಾ ಇದ್ವಿ, ಬಿಕಾಸ್ ಕಾಲ್ಗೆಲ್ಲ ಪಾಪ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ಬಟ್ ಅದರ್ವೈಸ್ ಶಿ ಯೂಸ್ ಟು ಬಿ ಪರ್ಫೆಕ್ಟ್ಲಿ ಫೈನ್. ಒಂದಿನ ನಮ್ಗೆ ಆ ಕಾನ್ಶಿಯಸ್ನೆಸ್ ಇರೋದು, ಬಟ್ ನೆಕ್ಸ್ಟ್ ಡೇ ಅದು ಸ್ಟಿಕ್ ಅಂತಾರೆ ಬ್ಯಾಂಡೆಡ್ ಹಾಕಿರೋದು ಬಂದ್ಬಿಟ್ಮೇಲೆ ನಮಗೂ ಮರ್ತೋಗ್ತಾ ಇತ್ತು ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಅಂತ, ಅವಳಿಗೂ ನೆನಪಿರ್ತಾ ಇರಲಿಲ್ಲ. ಸೊ ನಮ್ಗೆ ಯಾವತ್ತೂ ಕಷ್ಟನೇ ಅನ್ಸಿಲ್ಲ ವ್ಯಾಕ್ಸಿನೇಷನ್, ಟು ಬಿ ವೆರಿ ಹಾನೆಸ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ವಿಚ್ ಡೈಪರ್ ಡು ಯು ಯೂಸ್, ಪ್ಲೀಸ್ ಟೆಲ್ ದಿ ಪ್ರಿಕಾಷನ್ಸ್ ಫಾರ್ ಡೈಪರ್ ರ್ಯಾಶ್ ಅಂತ. ಸೊ ಅವಳು ಹುಟ್ಟಿದಾಗಿಂದನೂ ಇವತ್ತಿನವರೆಗೂ ನಾನು ಪ್ಯಾಂಪರ್ಸೇ ಯೂಸ್ ಮಾಡ್ತಾ ಇರೋದು. ಮಧ್ಯದಲ್ಲಿ ಹಾಸ್ಪಿಟಲಲ್ಲಿ R4 ರ್ಯಾಬಿಟ್ ಏನೋ ಕೊಟ್ಟಿದ್ರು. ಅದಾದಮೇಲೆ ಇನ್ನೊಂದು ಯಾವುದೋ ಐ ಡೋಂಟ್ ರಿಮೆಂಬರ್, 2 ಬ್ರ್ಯಾಂಡು ಕೊಟ್ಟಿದ್ರಲ್ವಾ ಅಂತ ಟ್ರೈ ಮಾಡಿದೆ. ಬಟ್ R4 ರ್ಯಾಬಿಟ್ ಹಾಕಿದಾಗ ಅವಳಿಗೆ ಸ್ವಲ್ಪ ಇಲ್ಲೆಲ್ಲ ರೆಡ್ ಆದಂಗೆ ಅನಿಸ್ತು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಲ್ಲ. ಆ್ಯಂಡ್ ನಾನು ಆ ಪ್ಯಾಂಟೀಸ್ ಥರದ್ದು ಫಸ್ಟ್ ಪಾಪು ಹುಟ್ಟಿದಾಗ ಆ ಟೇಪ್ ಥರದ್ದು ಹಾಕ್ತಾ ಇದ್ದೆ, ಕಂಫರ್ಟಬಲ್ ಇರುತ್ತೆ, ಪದೇ ಚೇಂಜ್ ಮಾಡಬೇಕಂತ. ಅದಾದಮೇಲೆ ಅವಳು ಬೆಳೀತಾ ಪ್ಯಾಂಟೀಸ್ ಥರ ಬರುತ್ತಲ್ಲ, ಅದನ್ನ ಸ್ಮಾಲ್ ಸೈಜ್ ಯೂಸ್ ಮಾಡ್ತಾ ಇದ್ದೆ, ಇವಾಗ ಲಾರ್ಜ್ ಸೈಜ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರ್ಯಾಷಸ್ ಅವಳಿಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ನಾವು ಮಾಡಿಲ್ಲ. ಬಟ್ ಸ್ವಲ್ಪ ಅವಳ ಇನ್ನರ್ ಥೈಸ್ ಡಾರ್ಕ್ ಆಗಿದೆ.
ನಾನು ಎಷ್ಟೊಂದು ವಿಡಿಯೋಸ್ ನೋಡಿದಾಗ ಅದ್ರಲ್ಲಿ ಹೇಳಿದ್ದು ನಾವು ಡೈಪರ್ ಹಾಕೋದ್ರಿಂದ ಎಷ್ಟೊಂದು ಮಕ್ಕಳಿಗೆ ಅಲ್ಲಿ ಡಾರ್ಕ್ ಆಗುತ್ತೆ, ಬಟ್ ಹೋಗ್ತಾ 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 ಒನ್ಸ್ ವಿ ಸ್ಟಾಪ್ ಯೂಸಿಂಗ್ ಡೈಪರ್ ಅದು ಸರಿ ಹೋಗುತ್ತೆ ಗ್ರ್ಯಾಜುಯಲಿ ಅಂತ ಹೇಳ್ತಾರೆ. ಸೊ ಅದು ಬಿಟ್ಟು ರ್ಯಾಷಸ್ಸು, ಗುಳ್ಳೆಗಳು ಬರೋದು ಅಥವಾ ರೆಡ್ ಪಿಂಕ್ ಆಗೋದು ಅದೆಲ್ಲ ಅವಳಿಗೆ ಯಾವತ್ತೂ ಆಗಿಲ್ಲ. ಸೊ ನಾನು ಹೆಂಗೆ ಪ್ರಿಕಾಷನರಿ ಮೆಷರ್ಸ್ ಯೂಸ್ ಮಾಡ್ತೀನಿ ಅಂದರೆ, ಮುಂಚೆ ರ್ಯಾಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ, ಇದ್ರದ್ದು ಸೆಟಾಫಿಲ್ದೇನೋ ರ್ಯಾಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ, ವೈಟ್ ಕಲರ್ ತಿಕ್ಕಾಗಿರುತ್ತೆ ಪಾಪು ಇದ್ದಾಗ. ಬಟ್ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ದು ಕೊಕೊನೆಟ್ ಆಯಿಲ್ ಇಸ್ ಬೆಸ್ಟ್ ಅಂತ. ಸೊ ನಾನು ರೂಟ್ಸ್ ಅಂಡ್ ಸಾಯಿಲ್ಸ್ದು ಕೊಕೊನೆಟ್ ಆಯಿಲ್ದೇ ರ್ಯಾಶ್ ಕ್ರೀಮ್ ಬರುತ್ತೆ, ಸೊ ಅದನ್ನು ತೊಗೊಂಡ್ಬಿಟ್ಟು ಅವಾಗ್ಲಿಂದನೂ ಅಷ್ಟೇ ಪ್ರತಿ ಸತಿ ಡೈಪರ್ ಚೇಂಜ್ ಮಾಡುವಾಗೂ ಆ ಪಾರ್ಟ್ ಎಲ್ಲೆಲ್ಲೆಲ್ಲ ಡೈಪರ್ ಟಚ್ ಆಗುತ್ತೆ, ಇನ್ನರ್ ಥೈಸು ಇಲ್ಲೆಲ್ಲ ಪ್ರೈವೇಟ್ ಪಾರ್ಟ್ಸ್ಗೆಲ್ಲಾನು, ಆಮೇಲೆ ಹೊಟ್ಟೆ ಹತ್ರ ಎಲ್ಲಾನು ಎಲ್ಲಿ ಎಲ್ಲಿ ಡೈಪರ್ ಬರುತ್ತೆ ಅಲ್ಲೆಲ್ಲ ಆ ರ್ಯಾಶ್ ಕ್ರೀಮ್ ಅಂದರೆ ಕೊಕೊನೆಟ್ ಆಯಿಲ್, ಅದು ಬೇಸಿಕಲಿ ಕೊಕೊನೆಟ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನೀವು ರ್ಯಾಶ್ ಕ್ರೀಮೇ ಹಾಕ್ಬೇಕಂತ ಇಲ್ಲ, ನಾರ್ಮಲ್ ಕೊಕೊನೆಟ್ ಆಯಿಲ್. ಇವಾಗೆಲ್ಲ ಅದು ಖಾಲಿ ಆದಮೇಲೆ ನಾನು ನಾರ್ಮಲ್ ಕೊಕೊನೆಟ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಕೊಕೊನೆಟ್ ಆಯಿಲ್ ಹಚ್ಬಿಟ್ಟು ಅದಾದಮೇಲೆ ಡೈಪರ್ ಹಾಕ್ತೀನಿ. ಸೊ ಲ್ಯೂಬ್ರಿಕೇಶನ್ ಇರೋದ್ರಿಂದ ಅವ್ರಿಗೆ ರ್ಯಾಷಸ್ ಅಷ್ಟು ಜಾಸ್ತಿ ಆಗಲ್ಲ ಅಂತ. ಸೊ ದಟ್ ಇಸ್ ಹೌ ಐ ಹ್ಯಾವ್ ಬೀನ್ ಪ್ರಿವೆಂಟಿಂಗ್. ಆ್ಯಂಡ್ ಆಲ್ಸೋ ಆದಷ್ಟು ಆ ಪ್ರೈವೇಟ್ ಪಾರ್ಟ್ಸ್ನ ಪ್ರತಿ ಡೈಪರ್ ಚೇಂಜ್ ಮಾಡಿದಾಗ ಸ್ವಲ್ಪ ಡ್ರೈ ಮಾಡಕ್ ಬಿಡಿ. ಅಂಡ್ ಪದೇ ಪದೇ ನಾನು ಡೈಪರ್ ತೆಗ್ದಿದ ತಕ್ಷಣ ಹಾಕಲ್ಲ, ಒಂದ್ಸತಿ ಡೈಪರ್ ತೆಗ್ದಿದ ತಕ್ಷಣ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತು ಗ್ಯಾಪ್ ಕೊಡ್ತೀನಿ. ಪರವಾಗಿಲ್ಲ, ಅವಳು ಸುಸು ಮಾಡಿದ್ರು ಇಟ್ಸ್ ಓಕೆ, ಕಕ್ಕ ಮಾಡಿದ್ರು ಓಕೆ, ಬಟ್ ಡೈಪರ್ ಫ್ರೀ ಟೈಮ್ ಬಿಟ್ಟಿರ್ತೀನಿ. ಅಂಡ್ ತುಂಬಾ ಸತಿ ಮಧ್ಯಾಹ್ನದ ಹೊತ್ತು ಅವಳನ್ನ ಮಲಗಿಸುವಾಗ ಡೈಪರ್ ತೆಗೆದ್ಬಿಟ್ಟು ಆ ರಬ್ಬರ್ ಶೀಟ್ ಬರುತ್ತಲ್ಲ ಅದನ್ನ ಹಾಕಿರ್ತೀನಿ, ಸೊ ದಟ್ ಚೆನ್ನಾಗೆ ಬ್ರೀದ್ ಆಗಲಿ, ಗಾಳಿ ಹೋಗಲಿ ಅಂತ. ನೈಟು ಟ್ರೈ ಮಾಡಿದೆ, ಬಟ್ ನೈಟ್ ಸ್ವಲ್ಪ ಕಷ್ಟ ಡೈಪರ್ ಫ್ರೀ ಮಾಡೋದು, ಯಾಕೆ ಅಂತಂದರೆ ತುಂಬ ರೋಲ್ ಆಗ್ತಾ ಇರ್ತಾಳೆ ಎಲ್ಲ, ಸೊ ಎಲ್ಲ ಕಡೆ ಸುಸು ಮಾಡಿಬಿಟ್ಟಿರ್ತಾಳೆ. ಸೊ ಹಾಗಾಗಿ ಡೈಪರೇ ಹಾಕ್ತೀನಿ. ಆ್ಯಂಡ್ ಅದಾದಮೇಲೆ ಇದು ಯೂಸ್ ಮಾಡ್ತಾ ಇದ್ದೆ, ಸೂಪರ್ ಬಾಟಮ್ಸ್. ಇದನ್ನು ತುಂಬ ಜನ ಕ್ವೆಶನ್ಸ್ ಕೇಳಿದ್ದೀರಾ ಸೂಪರ್ ಬಾಟಮ್ಸ್ ಬಗ್ಗೆ. ಸೊ ಸೂಪರ್ ಬಾಟಮ್ಸ್ ನಾನು ಬೆಳಗ್ಗೆ ಹೊತ್ತು ಒಂದ್ಸತಿ ಯೂಸ್ ಮಾಡ್ತೀನಿ, ಒನ್ ಟೈಮ್ ಯೂಸ್ ಮಾಡ್ತಿದ್ದೀನಿ. ಸೊ ಯಾವಾಗ ಅವಳದು ಕಕ್ಕ ಎಲ್ಲ ಆಗುತ್ತೆ ಪಾಟಿ ಆದ್ಮೇಲೆ ಇದನ್ನ ಒಂದ್ಸತಿ ಹಾಕ್ತೀನಿ, ಸೊ ದಟ್ ಮತ್ತೆ ಅದು ಕಕ್ಕ ಏನಾಗಲ್ಲ, ಸುಸುನೇ ಆಗಿರುತ್ತೆ ಅಂಡ್ ಐ ಕ್ಯಾನ್ ರಿಮೂವ್ ಅಂಡ್ ಕ್ಲೀನ್ ಅಂತ. ಬಟ್ ನೈಟ್ ಹೊತ್ತು ಇಟ್ ಡಸನ್ ವರ್ಕ್, ಯಾಕಂದ್ರೆ ತುಂಬಾ ಲೀಕ್ ಆಗುತ್ತೆ ನೈಟ್ ಹೊತ್ತು, ಅವ್ರಿಗೂ ಇರಿಟೇಟ್ ಆಗುತ್ತೆ, ಮಕ್ಳಿಗೂ ತುಂಬಾ ಒದ್ದೆ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೈಟ್ ಹೊತ್ತು ನಾನು ಯೂಸ್ ಮಾಡಲ್ಲ, ಡೇ ಟೈಮ್ ಮಾತ್ರ ಒಂದ್ಸತಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಬೇಬಿ ಟ್ರೆಡಿಷನಲ್ ಬಾತ್ ಇನ್ಫಾರ್ಮೇಶನ್ ಕೊಡಿ, ಹೌ ಡು ಯು ಮ್ಯಾನೇಜ್ ಟು ಗಿವ್ ಗ್ರಂಥ ಬಾತ್ ಅಲೋನ್ ಅಂತ. ಸೊ ಮಗುನ ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಡು ಬಂದಮೇಲೆ ನಾನು ಅಭಿನೇ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ವಿ ಆಲ್ಮೋಸ್ಟ್ ಒಂದು ವಾರ. ಅದಾದಮೇಲೆ ಒಂದು 10th 11th ಡೇಯಿಂದ ಸ್ನಾನ ಮಾಡ್ಸೋಕ್ಕೆ ಆಂಟಿ ಬರ್ತಾಯಿದ್ರು ಹೆಲ್ಪ್ಗೆ. ಸೊ ಅವರೇ ಸ್ನಾನ ಮಾಡಿಸ್ತಾ ಇದ್ರು, ಬಟ್ ಅವಾಗವಾಗ ಅವ್ರು ಯಾವಾಗ ಬರ್ತಿರ್ಲಿಲ್ಲ, ಅವಾಗೆಲ್ಲ ನಾನು ಅಭಿನೇ ಸ್ನಾನ ಮಾಡಿಸ್ತಾ ಇದ್ದಿದ್ದು. ಸೊ ನಾನು ಕಾಲ್ ಮೇಲೆ ಹಾಕ್ಕೊತಾ ಇದ್ದೆ, ಅಭಿ ನೀರು ಹಾಕೋನು ಹಾಗೆ ಮಾಡ್ತಾ ಇದ್ವಿ. ನಾರ್ಮಲ್ ಟ್ರೆಡಿಷನಲ್ ಮೆಥಡ್ ಹೆಂಗೆ ಕಾಲ್ ಮೇಲೆ ಮಗುನ ಹಾಕೊಂಡು ಸ್ನಾನ ಮಾಡಿಸ್ತೀವಿ ಹಂಗೇನೆ ನಾವು ಮಾಡಿಸ್ತಾ ಇದ್ದಿದ್ದು. ಹೋಗ್ತಾ ಆಲ್ಮೋಸ್ಟ್ 2.5 to 3 months 2.5 months ತನಕ ನಾವು ಹೆಲ್ಪ್ ತಗೊಂಡ್ವಿ ಆಂಟಿದು. ಅದಾದ್ಮೇಲೆ ಸರಿ ಬೇಡ, ಬಿಕಾಸ್ ಟೈಮಿಂಗ್ಸ್ ಎಲ್ಲ ಮ್ಯಾಚ್ ಆಗ್ತಾ ಇರ್ಲಿಲ್ಲ, ಅವ್ರು ಬರ್ತಾ ಇದ್ದಿದ್ದು ಎಲ್ಲಾನು ಟೈಮಿಂಗ್ಸ್ ಮ್ಯಾಚ್ ಆಗ್ತಾ ಇರ್ಲಿಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಟ್ಟು ನಾನೇ ಮಸಾಜ್ ಮಾಡಿ ನಾನೇ ಸ್ನಾನ ಅಂದ್ರೆ ಮಸಾಜ್ ಎಲ್ಲ ನಾನು ಮಾಡಿಸ್ತಾ ಇದ್ದೆ, ಸ್ನಾನ ನಾನು ಅಭಿ ಇಬ್ರು ಬೆಳಗ್ಗೆನೆ ಮುಗಿಸ್ಕೊಂಡ್ ಬಿಡ್ತಾ ಇದ್ವಿ. ಸೊ ಕಷ್ಟ ಏನಾಗ್ತಾ ಇರ್ಲಿಲ್ಲ. ಇವಾಗ ದೊಡ್ಡವಳಾಗ್ತಾ ಇವಾಗ ಆರಾಮಾಗಿ ಅವಳೆ ಕುತ್ಕೊಂತಾಳೆ. ಆಲ್ಮೋಸ್ಟ್ ಐ ಥಿಂಕ್ ಅವಳಗಳು ಕೂರ ತನಕ ಒಂದು 7 months ತನಕ ನಾವು ಕಾಲ್ ಮೇಲೆ ಹಾಕೊಂಡು ಸ್ನಾನ ಮಾಡಿಸ್ತಾ ಇದ್ದಿದ್ದು. 6-7 months ತನಕ ಕಾಲ್ ಮೇಲೆ ಹಾಕೊಂತ ಇದ್ದೆ. ಅದಾದ್ಮೇಲೆ ಬಾತ್ ಟಬ್ ತಂದಿದ್ವಿ, ಅದ್ರಲ್ಲಿ ಕೂರಿಸ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ವಿ. ಸೊ ಅವಳಿಗೆ ಸಪೋರ್ಟ್ ಇರ್ತಾ ಇತ್ತು. ಇವಾಗ ಅವಳು ಆಲ್ಮೋಸ್ಟ್ ಒಂದು 9 months ಆದಾಗಿಂದಾನು ಅವಳು ಫುಲ್ ಫ್ಲೆಶ್ಡ್ ಆಗಿ ಅವಳ ಪಾಡಿಗೆ ಅವಳು ಕುತ್ಕೊಂಡು 1-2 ಗೊಂಬೆ ಹಾಕ್ಬಿಟ್ಟಿರ್ತೀನಿ ಆಟ ಆಡುವಾಗ, ಈ ರಬ್ಬರ್ ತರದ್ದು. ಸೊ ಅದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ, ಅಥವಾ ಒಂದೊಂದ್ಸತಿ ಅಲ್ಲೇ ನಮ್ದು ಫೇಸ್ ವಾಶು ಏನೋ ಒಂದು ಕೈ ಕೊಟ್ಟಿರ್ತೀನಿ, ಆಟ ಆಡ್ತಾ ಇರ್ತಾಳೆ, ಹಾಗೆ ಕೂರಿಸ್ಬಿಟ್ಟು ಸ್ನಾನ ಮಾಡಿಸ್ತೀನಿ. ಅಂಡ್ ಶೀ ಈಸ್ ಅ ಬಿಗ್ ಟೈಮ್ ವಾಟರ್ ಬೇಬಿ, ಅವಳಿಗೆ ನೀರಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಮಗೆ ಫಸ್ಟ್ ಡೇ ಇಂದ ಇವತ್ತುವರೆಗೂ ಪ್ರಾಬ್ಲಮೇ ಅನ್ಸಿಲ್ಲ ಸ್ನಾನ ಮಾಡಿಸೋದು. ಅವಳು ಸಖತ್ ಎಂಜಾಯ್ ಮಾಡ್ಕೊಂಡು ಖುಷಿಯಾಗೆ, ನಾನು ಅದೇ ಅನ್ಕೋತಾ ಇರ್ತೀನಿ, ನನಗೂ ಸ್ನಾನ ಮಾಡೋದಂದ್ರೆ ಸಖತ್ ಇಷ್ಟ. ಆ್ಯಂಡ್ ಬಿಸಿ ನೀರು ಹುಯ್ಕೊಂತೀನಿ. ಸೊ ಅವಳು ಹಾಗೆ ಆರಾಮಾಗೆ ಬಿಸಿ ನೀರು ಚೆನ್ನಾಗೆ ಹಾಕ್ಸ್ಕೊತಾಳೆ. ಸೊ ಯಾ, ದಿಸ್ ಇಸ್ ಹೌ ವಿ ಹ್ಯಾವ್ ಬೀನ್ ಗಿವಿಂಗ್ ಹರ್ ಹೆಡ್ ಬಾತ್.
ಆ್ಯಂಡ್ ತಲೆ ಸ್ನಾನಕ್ಕೆ ಏನಾದರೂ ಯೂಸ್ ಮಾಡ್ತಿದ್ರಾ ಅಂತ ಕೇಳಿದ್ರಿ. ಯಾವುದೇ ಥರದ್ದು ನಾವೇನೂ ಯೂಸ್ ಮಾಡಿಲ್ಲ. ಅಭಿ ಹಿಂಗೆ ಗಟ್ಟಿಗೆ ಇಟ್ಕೊಂತಾನೆ ನಾನು ನೀರು ಹಾಕ್ತಿದ್ದೆ. ಇವಾಗ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ನಾನೊಬ್ಳೆ ಹಿಂಗೆ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನೀರು ಹಾಕ್ತೀನಿ. ಸ್ವಲ್ಪ ಕುಯ್ ಅಂತಾಳೆ ಆ್ಯಂಡ್ ದೆನ್ ಶಿಲ್ ಬಿ ಫೈನ್. ಇವಾಗ ಒಂದು 2 ವೀಕ್ಸಿಂದ ಆ್ಯಕ್ಚುಲಿ ನಾನು 1 ಅಥವಾ 2 ಜಗ್ಗು ಹಾಗೆ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ತಲೆ ಮೇಲೆ ಹಾಕ್ತೀನಿ, ಸೊ ದಟ್ ಶಿ ಶುಡ್ ಗೆಟ್ ಯೂಸ್ ಟು ಇಟ್ ಅಂತ. ಸೊ ಹಂಗೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಗ್ರಂಥಾ ಸ್ಕಿನ್ ಕೇರ್ ಪ್ರಾಡಕ್ಟ್. ಸೊ ತಲೆಗೆ ಅವಳಿಗೆ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಹಚ್ತೀನಿ. ಅಂಡ್ ಬಾಡಿ ವಾಶ್ ಬಂದ್ಬಿಟ್ಟು ಮಾಮಾ ಅರ್ಥದ ಬಾಡಿ ವಾಶ್ ಯೂಸ್ ಮಾಡ್ತೀನಿ. ಬಾಡಿ ಲೋಷನ್ ಬಂದ್ಬಿಟ್ಟು ಮಾಮಾ ಅರ್ಥದೆ ಬಾಡಿ ಲೋಷನ್ ಅಥವಾ ಕೆಲವೊಂದ್ಸತಿ ಲಿಟಲ್ ರಿಚುವಲ್ಸ್ ಹಾಕ್ತೀನಿ. 2ರಲ್ಲಿ ಯಾವ್ದು ಕೈಗೆ ಸಿಗುತ್ತೋ ಅದನ್ನ ಹಾಕ್ತೀನಿ. ಅಂಡ್ ನೈಟ್ ಹೊತ್ತು ಅವಳಗ್ ಸ್ನಾನ ಮಾಡಿಸಿದ್ಮೇಲೆ ಕೊಬ್ಬರಿ ಎಣ್ಣೆ ಹಚ್ತೀನಿ ಮೈಗೆ ಎಲ್ಲ. ಸ್ವಲ್ಪನೇ ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ತಗೊಂಡು ರಬ್ ಮಾಡಿ ಇಡೀ ಬಾಡಿಗೆ ಹಾಕ್ತೀನಿ. ಅಷ್ಟೇ, ಇನ್ನೇನು ಇಲ್ಲ. ಸನ್ಸ್ಕ್ರೀನ್ ಎಲ್ಲ ನಾನು ಯೂಸ್ ಮಾಡಲ್ಲ ಮಗುಗೆ. ಆಮೇಲೆ ಡಿ ಯು ಯೂಸ್ ಕಾಜಲ್ ಫಾರ್ ಗ್ರಂಥಾ ಅಂತ ಕೇಳಿದ್ದಾರೆ. ಹುಟ್ಟಿದಾಗಿಂದ ಇವತ್ತುವರೆಗೂ ಅವಳಿಗೆ ಒಂದು ಬಿಂದಿ ಕಾಜಲ್ಲೂ ಇಟ್ಟಿಲ್ಲ, ಅಥವಾ ಕಣ್ಕಪ್ಪು ಹಾಕಿಲ್ಲ, ಅಥವಾ ದೃಷ್ಟಿ ಬೊಟ್ಟು ಅಂತಾನು ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ಬಿಕಾಸ್ ಆಬ್ವಿಯಸ್ಲಿ ಅದರಲ್ಲಿ ಮೆಟಲ್ಸ್ ಇರುತ್ತೆ, ಕಾಜಲಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ಸೊ ನಾನು ಪೌಡರ್ ಯೂಸ್ ಮಾಡಿಲ್ಲ, ಕಾಜಲ್ ಯೂಸ್ ಮಾಡಿಲ್ಲ, ಇದೆಲ್ಲ ಏನು ಹಾಕಿಲ್ಲ ಅವ್ರಿಗೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ವೇರ್ ಡು ಯು ಬೈ ಗ್ರಂಥಾಸ್ ಔಟ್ಫಿಟ್ಸ್? ಡಿಪೆಂಡ್ಸ್. ನನಗೆ ಮೊದಲೇ ನಿಮಗೆ ಗೊತ್ತು, ಬಟ್ಟೆ ಅಂದ್ರೆ ಹುಚ್ಚು. ಅಂಥದ್ರಲ್ಲೂ ಹೆಣ್ಮಕ್ಳು ಬಟ್ಟೆ ಅಂತೂ ಮುದ್ದಾಗಿರ್ತವೆ. ಸೊ ಎಲ್ಲೆಲ್ಲೆಲ್ಲ ನೋಡ್ತೀನಿ, ಎಲ್ಲೆಲ್ಲೆಲ್ಲ ಆಸೆ ಆಗುತ್ತೆ ಅಲ್ಲೆಲ್ಲ ತರ್ತೀನಿ. ಟ್ರೆಂಡ್ಸ್ ಜೂನಿಯರ್ ಅಲ್ಲಿ ಚೆನ್ನಾಗಿರುತ್ತೆ, ವೆಸ್ಟ್ ಸೈಡ್ ಅಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಫಸ್ಟ್ ಕ್ರೈ ಅಲ್ಲಿ ಚೆನ್ನಾಗಿರುತ್ತೆ. ಆನ್ಲೈನ್ ಅಲ್ಲೂ ಅಷ್ಟೇ, ಹಾಪ್ ಸ್ಕಾಚ್, ಫಸ್ಟ್ ಕ್ರೈ, ಮಿಂತ್ರಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲೆಲ್ಲೆಲ್ಲ ಸಿಗುತ್ತೋ. ಅಂಡ್ ಕೆಲವೊಂದು ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಬೇಬಿ ಗ್ಯಾಮ್ಲಿಂಗ್ ಅಲ್ಲಿ ನಾನು ಇನಿಷಿಯಲಿ ಪುಟಾಣಿ ಪಾಪು ಇರುವಾಗ ಬೇಬಿ ಗ್ಯಾಮ್ಲಿಂಗ್ ಅಲ್ಲಿ ತರಿಸ್ತಾ ಇದ್ದೆ. ಮಸ್ಲಿನ್ ಮಟೀರಿಯಲ್ ಎಲ್ಲ ಚೆನ್ನಾಗಿರುತ್ತೆ. ಅಂಡ್ H&M ಇಸ್ ಮೈ ಲೈಕ್ ಟಾಪ್ ಫೇವ್ರೆಟ್. ಬಟ್ಟೆ ಮಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ, ಆಲ್ಸೋ ಟ್ರೆಂಡಿ ಆಗಿರುತ್ತೆ. ಸೊ ಇಲ್ಲೆಲ್ಲಾನು ತರ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಗ್ರಂಥಾದು ನೆಕ್ಲೆಸ್ ಎಷ್ಟು ಗ್ರಾಮ್ ಇದೆ ಅಂತ. ಅದು 33 ಗ್ರಾಮ್ಸ್ ಏನೋ ಇದೆ ಅವಳ ನೆಕ್ಲೆಸ್. ಅಂಡ್ ಅವಳದು ಬಳೆನೂ ಕೇಳಿದ್ರಿ, ಬಳೆ 15 ಗ್ರಾಮ್ಸ್ ಇದೆ, 2 ಸೇರಿ. ಗ್ರಂಥಾ ಯಾವಾಗ ಕ್ರಾಲ್ ಅಂಡ್ ವಾಕ್ ಮಾಡಕ್ಕೆ ಶುರು ಮಾಡಿತ್ತು? ಸೊ ತುಂಬಾ ಜನ ಇದ್ ಕೇಳಿದ್ರಿ. ಗ್ರಂಥಾ ದಬ್ಬಾಕೊಂಡಿದ್ದು 4th ಮಂತ್ ಅಲ್ಲಿ, 4ನೇ ತಿಂಗಳಿರುವಾಗ ಅವಳು ಕಂಪ್ಲೀಟ್ ಆಗಿ, ಅದಕ್ಕೆ ಮುಂಚೆನೆ 3.5 ಮಂತ್ಸ್ಗೆ ಅವಳು ಟರ್ನ್ ಆಗಿ ವಾಪಸ್ ಬೀಳೋಳು. ಅಂದ್ರೆ ಕಂಪ್ಲೀಟ್ ರೋಲ್ ಆಗ್ತಾ ಇರ್ಲಿಲ್ಲ, ಹಿಂಗೆ ಸೈಡ್ ತಿರ್ಕೊಂಡು ಮತ್ತೆ ಹಿಂಗಾಗೋಳು. ಬಟ್ 4ನೇ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಅವಳು ರೋಲ್ ಆದ್ಲು. ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದ್ದೆ. ನೀವು ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ ಫಾರ್ ಆಲ್ ದಿ ಅಪ್ಡೇಟ್ಸ್. ಸೊ 4ನೇ ತಿಂಗಳಿಗೆ ಅವಳು ರೋಲ್ ಆಗಿದ್ದು. ಅಂಡ್ ಅವಳು ಎಲ್ಲಾನು ಇಟ್ಕೊಂಡು ನಿಂತಿದ್ದು, ಐ ಥಿಂಕ್ ಶಿ ಸ್ಟುಡ್ ಅಪ್ ವೆರಿ ಫಾಸ್ಟ್. 5th ಮಂತ್ಗೆಲ್ಲಾನು ಅವಳು ಗಟ್ಟಿಗೆ ಇಟ್ಕೊಂಡು ನಿಲ್ಲೋಳು. ಬಿಕಾಸ್ ನನ್ನ ಫ್ರೆಂಡ್ ಬಂದಾಗ ಅವಳು ಹೇಳ್ತಿದ್ಲು ಎಷ್ಟು ಸ್ಟ್ರಾಂಗ್ ಆಗಿದೆ ಇವಳ್ದು ಕಾಫ್ ಮಸಲ್ಸ್ ಎಲ್ಲ. ನಮ್ಮನೇಲಿ ತುಂಬಾ ಮಕ್ಕಳಿದ್ದಾರೆ, ನಾನು ನೋಟಿಸ್ ಮಾಡಿದೀನಿ ಇಷ್ಟು ಬೇಗ ಇಷ್ಟು ಸ್ಟ್ರಾಂಗ್ ಕಾಫ್ ಮಸಲ್ ನಾನು ಯಾರನ್ನೂ ನೋಡಿಲ್ಲ ಅಂತ. ಅವಳು 5ನೇ ತಿಂಗಳಿಗೆ ನೀಟಾಗಿ ಅವಳೊಬ್ಳೆ ಏನಾದ್ರೂ ಸಪೋರ್ಟ್ ಇಟ್ಕೊಂಡು ನಿಲ್ಲೋಳು. ಅದಾದ್ಮೇಲೆ 8ನೇ ತಿಂಗಳಿಗೆ ಅವಳೆಲ್ಲ ಸಪೋರ್ಟ್ ಇಟ್ಕೊಂಡು ನಡೆಯೋದ್ ಶುರು ಮಾಡಿದ್ಲು. ನಾಟ್ ಫುಲ್ ಫ್ಲೆಜ್ಡ್, ಏನಾದ್ರೂ ಸೋಫಾ ಇಟ್ಕೊಂಡು ಟೇಬಲ್ ಇಟ್ಕೊಂಡು ಹಿಂಗೆ ನಡೆಯೋದ್ ಶುರು ಮಾಡಿದ್ಲು. ಅಂಡ್ ಕರೆಕ್ಟ್ ಆಗಿ 10ನೇ ತಿಂಗಳಿಗೆ 2 ದಿನ ಇರೋದ್ ಮುಂಚೆನೆ, 10 ಮಂತ್ಸ್ ಕಂಪ್ಲೀಟ್ ಆಗೋ 2 ಡೇಸ್ ಮುಂಚೆನೆ ಅವಳು ಫುಲ್ ಫ್ಲೆಜ್ಡ್ ಆಗಿ ನಡೆಯೋದ್ ಶುರು ಮಾಡಿದ್ಲು. ಕೈಯೆಲ್ಲ ಬಿಟ್ಟು ಅವಳೇ ಡವ ಬ್ಯಾಲೆನ್ಸ್ ಮಾಡ್ಕೊಂಡು. ಅಂಡ್ ಇವಾಗ 11 ತಿಂಗಳು ಎಷ್ಟು ಚೆನ್ನಾಗಿ ನಡೀತಾಳೆ ಅಂತ ಅಂದ್ರೆ, ಓಡ್ತಾಳೆ ಇವಾಗ, ಆಕ್ಚುಲಿ ನಡೆಯೋದಲ್ಲ. ಅಂಡ್ ಫುಲ್ ಫಸ್ಟ್ ಫ್ಲೋರ್ ಇಂದ 3rd ಫ್ಲೋರ್ ಮೆಟ್ಲು ಹತ್ಕೊಂಡ್ ಬರ್ತಾಳೆ ಅವಳೆ. ನಾವು ಕೆಲವೊಂದ್ಸತಿ ಅವಳನ್ನ ಎನರ್ಜಿ ಡ್ರೈನ್ ಮಾಡ್ಬೇಕು ಬಿಕಾಸ್ ನಿದ್ದೆ ಮಾಡ್ಲಿ ಅಂತ ಹೇಳಿ ಆಟ ಆಡ್ಸುವಾಗ ಹಿಂಗ್ ಹತ್ತಿಸ್ಕೊಂಡ್ ಕರ್ಕೊಂಡ್ ಬರ್ತೀವಿ, ಆರಾಮಾಗಿ ಹತ್ತುತ್ತಾಳೆ ಫುಲ್ಲು. ಸೊ ಯಾ, ಶಿ ಇಸ್ ಸ್ಲೈಟ್ಲಿ ಕ್ವಿಕ್ಕರ್ ಬೇಬಿ. ನಮ್ ಡಾಕ್ಟರು ರೇಗಿಸ್ತಾ ಇದ್ರು, ಇದು ಗಿನೀಸ್ ವರ್ಲ್ಡ್ ರೆಕಾರ್ಡ್ಗೆ ಕಳಿಸ್ಬಿಡೋಣ, ಏನು ಇಷ್ಟು ಫಾಸ್ಟ್ ಆಗಿ ಮಾಡ್ತಾಳೆ ಎಲ್ಲಾನು ಅಂತ. ಯಾವಾಗ ಮಾತಾಡೋದ್ ಶುರು ಮಾಡಿದ್ದು, ನೀವೆಲ್ಲ ನೋಟಿಸ್ ಮಾಡಿದ್ರೆ ನಾನು 1ನೇ ತಿಂಗಳಿಗೆ ಹಾಕಿದ್ದೆ ಅವಳು ಅಪ್ಪು ಅಂತ ಹೇಳಿರೋದು. ಅದು ಪ್ರಾಬಬ್ಲಿ ಫ್ಲೂಕ್ ಇರ್ಬೋದು, ಬಟ್ ನಮ್ಗೆ ಹಂಗೆ ಕೇಳ್ಸೋದು ಅವಳು ಹೇಳೋದು. ಅವಳು ಇವಾಗ ಅಪ್ಪ ಅಲ್ಲ ಡ್ಯಾಡಾ ಅಂತಾಳೆ, ಆಮೇಲೆ ತಾತ ಅಂತಾಳೆ, ತಾತ ಇಸ್ ಹರ್ ಫೇವ್ರೆಟ್. ಅಂಬಾ ಅಂತಾಳೆ, ಮಮ್ಮ ಅಂತಾಳೆ, ಮಮ್ಮಮ್ ಅಂತಾಳೆ ಊಟಕ್ಕೆ, ಆಮೇಲೆ ಉಂಗ ಅಂತಾಳೆ ಹಾಲ್ಗೆ.
ಸೊ ಶಿ ಟಾಕ್ಸ್ ಅ ಲಾಟ್. ಅಂಡ್ ಆಮೇಲೆ ಬರ್ಡ್ಸ್ ಹಿಂಗೆ ಕೂಗೋದು ಅಂದ್ರೆ ಕೂ ಅಂತಾಳೆ. ಸೊ ಹಿಂಗೆ ಒಂದಷ್ಟು ಪದಗಳು ಒಂದೊಂದ್ಸತಿ ಏನೇನೋ ಅದೇ ಪದ ಬದ ಬದ ಅಂತ ಏನೇನೋ ಅನ್ನುತ್ತೆ. ಆಮೇಲೆ ಅಪಿತಾ ಅನ್ನಕ್ಕೆ ಅತಿತಾ ಅತಿತಾ ಅನ್ನುತ್ತೆ. ಸೊ ನನ್ನ ಹುಡ್ಕೊಂಡ್ ಬರ್ಬೇಕಂದ್ರೆ ಹಂಗೆ ಅದು ಅತಿತಾ ಅನ್ನುತ್ತೆ. ಸೊ ಹಿಂಗೆಲ್ಲ ಒಂದಷ್ಟು ವರ್ಡ್ಸ್ ಸಖತ್ತಾಗಿ ಹೇಳ್ತಾಳೆ. ಅತ್ತೆ ಅಂತ ಹೇಳ್ತಾಳೆ. ಸೊ ಯಾ, ಶಿ ಇಸ್ ಪ್ರಿಟಿ ಕ್ವಿಕ್. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ನಮ್ ಪಾಪು ಉಲ್ಟಾನೇ ಮಾಡಿಲ್ಲ, ಪ್ಲೀಸ್ ಗಿವ್ ಟಿಪ್ಸ್ ಅಂತ. ಆಕ್ಚುಲಿ ನಾನು ನನ್ನ ಪಾಪುದು ಮೈಲ್ ಸ್ಟೋನ್ಸ್ ವಿಡಿಯೋಸ್ ಫೋಟೋಸ್ ಹಾಕೋದು ನನ್ ಖುಷಿಗೋಸ್ಕರ. ಆಬ್ವಿಯಸ್ಲಿ ಎಲ್ಲಾ ತಂದೆ ತಾಯಿಗೂ ಅವ್ರ ಮಕ್ಕಳು ಏನಾದ್ರೂ ಅಚೀವ್ ಮಾಡಿದಾಗ ಖುಷಿ ಆಗುತ್ತೆ. ಸೊ ಆ ಖುಷಿಯಿಂದ ಹಾಕ್ತೀನಿ. ಬಟ್ ನಂಗೆ ಒಂದಷ್ಟು ಅಮ್ಮಂದಿರು ಮೆಸೇಜ್ ಮಾಡಿದ್ದಾರೆ ಆಲ್ರೆಡಿ, ನನ್ ಪಾಪು ನಿಮ್ ಪಾಪುಗಿಂತ ದೊಡ್ಡದು, ಇನ್ನು ನಿಲ್ಲಲ್ಲ, ಇನ್ನು ವಾಕ್ ಮಾಡಲ್ಲ, ಇನ್ನು ಕ್ರಾಲ್ ಮಾಡಲ್ಲ ಅಂತ ಎಲ್ಲ. ಬಟ್ ಒನ್ ಥಿಂಗ್ ಐ ವಾಂಟ್ ಟು ಸೇ ಇಸ್, ಒಂದೊಂದು ಮಗುನು ಒಂದೊಂದು ಅವ್ರವ್ರದೇ ಡಿಫ್ರೆಂಟ್ ಪೇಸ್ ಅಲ್ಲಿ ಬೆಳೀತಾರೆ. ಇವಾಗ ನನ್ ತರನೇ ನೀವ್ ಇರಕ್ಕಿಲ್ಲ, ನಿಮ್ ತರನೇ ನಾನ್ ಇರಕ್ಕಾಗಲ್ಲ, ಕರೆಕ್ಟಾ? ಹಂಗೇನೆ ಮಕ್ಳುನು ಅಷ್ಟೇ, ಇಂಡಿವಿಜುವಲಿ ಅವ್ರವ್ರೇ ಡಿಫ್ರೆಂಟ್ ಬಾಡೀಸ್ ಅಲ್ವಾ. ಸೊ ಬೇರೆ ಬೇರೆ ಪೇಸ್ ಅಲ್ಲಿ, ಇವಾಗ ಫಾರ್ ದಟ್ ಮ್ಯಾಟರ್ ನನ್ ಮಗಳಿಗೆ ತಗೊಂಡ್ರೆ, ನಂದು ಎಷ್ಟೊಂದು ಫ್ರೆಂಡ್ಸ್ ಮಕ್ಳಿಗೆ 6 ತಿಂಗಳು 7 ತಿಂಗಳು 8 ತಿಂಗಳಿಗೆಲ್ಲ ಹಲ್ ಬಂದ್ಬಿಟ್ಟಿತ್ತು. ಬಟ್ ನನ್ ಮಗಳಿಗೆ 10 ತಿಂಗಳಿಗೆ ಹಲ್ ಬರೋಕ್ ಶುರು ಆಗಿದ್ದು. ಅದು ಇವಾಗ 11 ಮಂತ್ಸ್ಗೆ ಮೇಲ್ಗಡೆ 2 ಹಲ್ಲು, ಕೆಳಗಡೆ 1 ಹಲ್ಲು ಕಾಣಿಸ್ತಾ ಇದೆ. ಕೆಳಗಡೆ ಹಲ್ಲು ಇವಾಗ, ಬಟ್ ಮೇಲ್ಗಡೆ 2 ಹಲ್ಲು ಚೂರ್ ಚೂರ್ ಬಂದಿದೆ. ಬಟ್ ಐ ಯೂಸ್ ಟು ಎಂಜಾಯ್, ಯಾಕಂದ್ರೆ ಹಲ್ಲು ಇಲ್ದಿರುವಾಗ ಇನ್ನು ಮುದ್ದಾಗಿ ಕಾಣ್ತವೆ. ಸೊ ಆರಾಮಾಗಿ ಬರ್ಲಿ ಬಿಡು, ಪರವಾಗಿಲ್ಲ ಅಂತ. ಸೊ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹಂಗಂತ ನೀವು ಫೋರ್ಸ್ಫುಲ್ ಆಗಿ ಮಕ್ಳ ಕೈಲಿ ಏನೋ ಮಾಡ್ಸಕ್ ಆಗಲ್ಲ. ಇವಾಗ ನನ್ ಮಗು ಉಲ್ಟಾ ದಬ್ಬಾಕೊಂಡಿದ್ದಕ್ಕಿರ್ಬೋದು, ನಡೆಯೋದಕ್ಕಿರ್ಬೋದು, ಇದೆಲ್ಲ ಯಾವ್ದಕ್ಕೂ ನಾನೇನು ಎಫರ್ಟ್ಸ್ ಹಾಕಿಲ್ಲ, ಅವಳೇ ಮಾಡ್ಕೊಂಡಿದ್ದು. ಬಟ್ ಅಫ್ಕೋರ್ಸ್ ಐ ಕೀಪ್ ಹರ್ ಎಂಗೇಜ್ಡ್. ನಾನು ಹಾಸ್ಪಿಟಲ್ ಇಂದ ಬಂದಿದ್ದ ದಿನದಿಂದ ಅವಳಿಗೆ ಟಮಿ ಟೈಮ್ ಕೊಡ್ತಾ ಇದ್ದೆ, ತಲೆ ಬೇಗ ಸ್ಟಿಫ್ ಆಗುತ್ತೆ ಅಂತ. ಸೊ ಟಮಿ ಟೈಮ್ ಅಂಡ್ ಆಲ್ಸೋ ಗ್ಯಾಸ್ ಎಲ್ಲ ಹೋಗುತ್ತೆ ಅಂತ ಟಮಿ ಟೈಮ್ ಕೊಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾನು ಯಾವತ್ತು ಐ ಥಿಂಕ್ ನಾನು ವಿಡಿಯೋಸ್ ಹಾಕಿರೋದ್ರಲ್ಲೂ ಅಷ್ಟೇ, ನಾನು ದಬ್ಬಾಕ್ಸ್ತಿರ್ಲಿಲ್ಲ. ಅವಳಾಗ ದಬ್ಬಾಕೊಡು, ನಾನು ಒಂಚೂರು ಪುಷ್ ಕೊಡ್ತಿದ್ದೆ. ಸೊ ಈ ತರ ಆಲ್ವೇಸ್ ಹೆಲ್ಪ್ ಹರ್, ಬೀನ್ ದೇರ್ ಬೈ ಹರ್ ಸೈಡ್. ನಾವು ನಡೆಸಕ್ಕೆ ಇದೆಲ್ಲ ಆಗಲ್ಲ. ಅಂಡ್ ನಾನು ವಾಕರ್ ಎಲ್ಲ ಏನು ಕೊಟ್ಟಿಲ್ಲ. ಅಗೇನ್ ತುಂಬಾ ಜನ ಹೇಳ್ತಾರೆ ವಾಕರ್ ಕೊಡ್ಬಾರ್ದು, ಒಳ್ಳೇದಲ್ಲ ಅಂತ. ಸೊ ನಾನು ವಾಕರು ಏನು ಕೊಟ್ಟಿಲ್ಲ. ಇದು ಪುಷ್ ಮಾಡೋದು ಅವಳು ಯಾವಾಗ ನಡೆಯಕ್ ಶುರು ಮಾಡಿದ್ಲು ಅದಾದ್ಮೇಲೆ ನಾವು ತಂದಿದ್ದು. ಬಟ್ ಅವಳ ಅದ್ರಲ್ಲಿ ನಡೀದೇ ಇಲ್ಲ. ಅವಳು ಬರೀ ಮುಂದೆಗಡೆ ಆಟ ಆಡೋದು, ಮ್ಯೂಸಿಕಲ್ ಏನೇನೋ ಇದೆ ಅದನ್ನ ಇಟ್ಕೊಂಡು ಆಟ ಆಡ್ತಾಳೆ ಹೊರತು ಅವಳು ಅದನ್ನ ನಡೆಯಕ್ಕೆ ಅಂತ ಏನು ಯೂಸ್ ಮಾಡಿಲ್ಲ. ಸೊ ಬೇಜಾರ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಬೇಡಿ. ಬಿ ವೆರಿ ಗ್ರೇಟ್ಫುಲ್. ನಮ್ಗೊಂದ್ ಮಗು ಇದೆ, ಮುದ್ದಾಗಿದೆ, ಹೆಲ್ದಿ ಆಗಿದೆ, ಅದಕ್ಕೆ ಖುಷಿ ಪಡೋಣ ಹೊರತು ಅವ್ರ ಮಗು ಅದ್ ಮಾಡ್ತಿದೆ, ನನ್ ಮಗು ಮಾಡ್ತಾ ಇಲ್ಲ, ಇವ್ರ ಮಗು. ಇವಾಗ ಎಷ್ಟೊಂದ್ ಜನ ಮಕ್ಕಳು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ 2 ವರ್ಷ 3 ವರ್ಷ 1 ವರ್ಷಕ್ಕೆಲ್ಲ ಏನೇನೋ ಮಾಡ್ತವೆ. ಹಂಗಂತ ಅಯ್ಯೋ ನನ್ ಮಗು ಮಾಡ್ತಾ ಇಲ್ಲ ಅಂತ ನಾವು ಕೂರಕ್ ಆಗಲ್ಲ. ಹೇಳ್ತಾರೆ ಹೆತ್ತವ್ರಿಗೆ ಹೆಗ್ಣಾನು ಮುದ್ದು ಅಂತ. ಸೊ ನಮ್ಮ ಮಗು ನಮಗೆ ಇಂಪಾರ್ಟೆಂಟ್, ನಮಗೆ ದೇ ಆರ್ ದಿ ಮೋಸ್ಟ್ ಅಮೇಸಿಂಗ್ ಕಿಡ್. ಸೊ ಹಂಗಾಗಿ ಸ್ಟ್ರೆಸ್ ಮಾಡ್ಕೊಳ್ಳೋದ್ ಬಿಟ್ಟು ಲೆಟ್ಸ್ ಸಪೋರ್ಟ್ ಆರ್ ಬೇಬೀಸ್ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಐ ಯು ಸ್ಟಿಲ್ ಬ್ರೆಸ್ಟ್ ಫೀಡಿಂಗ್? ಸ್ಟಿಲ್ ಹೌ ಮೆನಿ ಮಂತ್ಸ್ ಯು ವಿಲ್ ಫೀಡ್ ಗ್ರಂಥ? ಹೌ ಆಫನ್ ಡು ಯು ಬ್ರೆಸ್ಟ್ ಫೀಡ್ ಹರ್ ಅಂತ. ಸೊ ಎಸ್, ನಾನು ಬ್ರೆಸ್ಟ್ ಫೀಡ್ ಮಾಡ್ತಾನೆ ಇದ್ದೀನಿ ಗ್ರಂಥಾಗೆ. ಇವಾಗ ಇನ್ನೇನು ಆಲ್ಮೋಸ್ಟ್ 11 ಮಂತ್ಸ್ 9-10 ಡೇಸ್ ಇವತ್ತಿಗೆ. ಸೊ ಇನ್ನು ನಾನು ಬ್ರೆಸ್ಟ್ ಫೀಡ್ ಮಾಡ್ತಾನೆ ಇದ್ದೀನಿ. ಅಂಡ್ ಇದುವರೆಗೂ ನಾನು ಫಾರ್ಮುಲಾ ಮಿಲ್ಕ್ ಕೊಟ್ಟಿಲ್ಲ. ಬಿಕಾಸ್ ಕೊಡ್ಬಾರ್ದು, ಕೊಡೋದ್ ತಪ್ಪು ಅಂತ ಅಲ್ಲ, ನನ್ಗೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಚೆನ್ನಾಗಿದೆ. ಸೊ ಹಂಗಾಗಿ ನಾನು ಡೇ 1 ಇಂದಾನು ಇವತ್ತಿನವರೆಗೂ ಬ್ರೆಸ್ಟ್ ಫೀಡೇ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್, ಹೌ ಮೆನಿ ಮಂತ್ಸ್ ಡು ಯು ವಾಂಟ್ ಟು ಬ್ರೆಸ್ಟ್ ಫೀಡ್ ಅಂತ. ನಂಗೆ ಇನ್ನೂ ಆಕ್ಚುಲಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. WHO ಪ್ರಕಾರ 2 ವರ್ಷ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನಾನು ಹಂಗೆ ಅನ್ಕೊಂಡಿದ್ದೆ, ಇಷ್ಟು ದಿನ 2 ವರ್ಷದ ತನಕ ಹಾಲು ಕುಡ್ಸೋಣ ಅಂತ. ಬಟ್ ಇವಾಗ ಅವಳಿಗೆ ಹಲ್ ಬರ್ತಾ ಇರೋದ್ರಿಂದ ಒಂದೊಂದ್ಸತಿ ಎಲ್ಲ ದಿನಕ್ಕೊಂದು 3-4 ಸತಿ ಆದ್ರೂ ಜೋರಾಗಿ ಕಚ್ತಾಳೆ, ತಡಿಯಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಳಿ ಆಂಟಿ ಹೇಳ್ತಾ ಇದ್ರು 1 ವರ್ಷದ ತನಕ ಬೆಳಗ್ಗೆ ಕುಡ್ಸು, 1 ವರ್ಷ ಆದ್ಮೇಲೆ ಬೆಳಗ್ಗೆ ಸ್ಟಾಪ್ ಮಾಡ್ಬಿಟ್ಟು ಅಂದ್ರೆ ಸ್ಲೋ ಆಗಿ ಕಡಿಮೆ ಮಾಡಿ ನೈಟ್ ಮಾತ್ರ ಕುಡ್ಸು ಟಿಲ್ 2 years ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅನ್ಕೋತಾ ಇದ್ದೀನಿ 1 year ಆದ್ಮೇಲೆ ಅವಳಿಗೆ ಹಾಸ್ಪಿಟಲ್ ವಿಸಿಟ್ ಇದೆ ಡಾಕ್ಟರ್ ಹತ್ರ. ಸೊ ನಮ್ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ದೆನ್ ಐ ಟೇಕ್ ಅ ಸ್ಟೆಪ್ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಹೌ ಮೆನಿ ಟೈಮ್ಸ್ ಡು ಯು ಬ್ರೆಸ್ಟ್ ಫೀಡ್ ಅನ್ನೋದಕ್ಕೆ
ನಾನು ಹೇಳ್ದಂಗೆ ನೈಟ್ 1-3 ಸತಿ ಆದ್ರೂ ಅವಳು ಎದ್ದು ಕುಡಿತಾಳೆ. ಸೊ ಅದ್ ಬಿಟ್ಟು ಬೆಳಗ್ಗೆ ಅವಳಿಗೆ ಸೊ ಅವಳ್ದು ಹಂಗೆ ಊಟದ ರೊಟೀನು ಹೇಳ್ಬಿಡ್ತೀನಿ. ಸೊ ದಟ್ 1 ನಿಮಿಷ ಕಾಲು ಹೋಗ್ತಾ ಇದೆ, ನೆಲದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಂಗೆ ಅವಳದು ಫುಡ್ ರೊಟೀನ್ ಹೇಳ್ಬಿಡ್ತೀನಿ. ಸೊ ಬೆಳಗ್ಗೆ ಅವಳು ಎದ್ದಿದ ತಕ್ಷಣ ಒಂಚೂರು ನೀರ್ ಕುಡಿಸ್ತೀನಿ. 5-10 ಮಿನಿಟ್ಸ್ ಆದ್ಮೇಲೆ ಬಿಸಿ ನೀರ್ ಕುಡಿಸ್ತೀನಿ. ಅದಾದ್ಮೇಲೆ 45 ಮಿನಿಟ್ಸ್ ಟು 1 ಅವರ್ ಚೆನ್ನಾಗಿ ಅವಳಿಗೆ ಆಟ ಆಡಕ್ ಬಿಡ್ತೀವಿ. ಐದರ್ ಪಾರ್ಕ್ ಕರ್ಕೊಂಡು ಹೋಗೋದು ಅಥವಾ ಮನೇಲೆ ಆಟ ಆಡ್ಸೋದು, ಕೆಳಗ್ ಕರ್ಕೊಂಡು ಹೋಗೋದು, ಹಿಂಗೆಲ್ಲ ಆಟ ಆಡ್ಸಿ ಅದಾದ್ಮೇಲೆ ಬೆಳಗ್ಗೆ ಅವಳಿಗೆ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ವಿಲ್ ಬಿ ಐದರ್ ರಾಗಿ ಸರಿ ಕೊಡ್ತೀವಿ ಅಥವಾ ಡ್ರೈ ಫ್ರೂಟ್ಸ್ ಸರಿ ಇದೆ ಅದನ್ನ ಕೊಡ್ತೀನಿ, ಅಥವಾ ಅದೆರಡನ್ನೂ ಮಿಕ್ಸ್ ಮಾಡಿ ಕೊಡ್ತೀನಿ. ಅಂಡ್ ಈಗೀಗ ಸ್ವಲ್ಪ ಇಡ್ಲಿ ಆಂಟಿ ಏನಾದ್ರು ಮಾಡಿರ್ತಾರಲ್ಲ, ಇಡ್ಲಿ, ದೋಸೆ, ಚಪಾತಿ ಹಿಂಗೆಲ್ಲ ಚೂರೇ ಕೊಡಕ್ ಶುರು ಮಾಡಿದೀವಿ. ಸೊ ರಾಗಿ ಸರಿ ಮತ್ತೆ ಈ ಡ್ರೈ ಫ್ರೂಟ್ ಸರಿ ನಾನು ಧನ್ಯಾ ಮಲ್ಟಿಗ್ರೇನ್ ಮಾಲ್ಟ್ ಇಂದ ತರ್ಸೋದು. ಆಂಟಿ ಬೆಸ್ಟ್ ಫ್ರೆಂಡೇ ಮಾಡ್ತಾರೆ. ಸೊ ಇವತ್ತು ತಾನೇ ಅವ್ರಿಗೆ ಮೆಸೇಜ್ ಮಾಡಿದೆ, ಬಿಕಾಸ್ ರಾಗಿ ಸರಿ ಖಾಲಿ ಹೋಗ್ತಾ ಇದೆ. ಸೊ ಅದನ್ನ ತರಿಸ್ತೀನಿ. ಸೊ ಅಲ್ಲಿಂದ ಅವ್ರ ಹತ್ರದಿಂದ ಫ್ರೆಶ್ ಆಗಿ ಅವರು ಖಾಲಿ ಆದಂಗ 1 kgನೇ ನಾನು ಆರ್ಡರ್ ಮಾಡ್ಕೊಂತೀನಿ. ಸೊ ಅದ್ ಕೊಡ್ತೀನಿ. ಅಂಡ್ ಅವಳ ತುಂಬಾ ಇಷ್ಟಪಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ಹರ್ ಲೈಕ್ ಮೋಸ್ಟ್ ಫೇವ್ರೆಟ್. ನನಗೆ ಈಸಿಯೆಸ್ಟ್ ಮೀಲ್ ಅವಳಿಗೆ ತಿನ್ಸೋದು, ಬೇಗ ತಿನ್ಕೊಂಡ್ ಬಿಡ್ತಾಳೆ. ಅದಕ್ಕೆ ಉಪ್ಪು ಎಲ್ಲ ಏನು ಹಾಕಲ್ಲ, ನಾನು ತುಪ್ಪ ಮಾತ್ರ ಹಾಕಿ ಮಾಡ್ಕೊತೀನಿ. ಅದಾದ್ಮೇಲೆ ಅವಳಿಗೆ ಮತ್ತೆ ಇನ್ನೊಂದು 1/2 hour ಗ್ಯಾಪ್ ಕೊಟ್ಟು ಸ್ನಾನ ಮಾಡಿಸಿ, ಸ್ನಾನ ಆದ್ಮೇಲೆ ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡ್ತೀನಿ. ಬಿಕಾಸ್ ಬಿಸಿ ನೀರೆಲ್ಲ ಉಯ್ದಿರ್ತೀವಲ್ಲ, ಸೊ ದಾಹ ಆಗಿರುತ್ತೆ ಅಂತ ಬ್ರೆಸ್ಟ್ ಫೀಡ್ ಮಾಡ್ತೀನಿ. ಆವಾಗ ಅವಳು ನಿದ್ದೆ ಮಾಡ್ತಾಳೆ. ಸೊ ದಟ್ ಇಸ್ ಹರ್ ನ್ಯಾಪ್ ಟೈಮ್. ಅದಾಗಿ ಮತ್ತೆ ಎದ್ದ ಮೇಲೆ 1 hour ಮತ್ತೆ ನೀರ್ ಕುಡಿಸಿ, ಸೇಮ್ ರೊಟೀನ್, ಮತ್ತೆ ನೀರ್ ಕುಡಿಸಿ ಅದಾದ್ಮೇಲೆ 1 hour ಚೆನ್ನಾಗಿ ಆಟ ಆಡ್ಸಿ, ಅದಾದ್ಮೇಲೆ 1.5-2 ಗಂಟೆ ಹಂಗೆ ಅವಳಿಗೆ 1-2 ಮಧ್ಯದಲ್ಲಿ ಅವಳು ಎಷ್ಟು ಬೇಗ ಎದೊಳ್ತಾಳೆ ಹಂಗೆ. ಸೊ 1-2 ಮಧ್ಯದಲ್ಲಿ ಅವಳದು ಲಂಚ್ ಟೈಮ್ ಇರುತ್ತೆ. ಸೊ ಲಂಚ್ಗೆ ಅನ್ನ ತುಪ್ಪ, ಅಥವಾ ಈಗ ಅವಳಿಗೆ 10 months ಕಂಪ್ಲೀಟ್ ಆದ್ಮೇಲಿಂದ 1 ಸ್ಪೂನ್ ಸಾರ್ ಹಾಕ್ತಾ ಇದೀನಿ. ನಮ್ಮ ಮನೇಲಿ ಏನ್ ಸಾರ್ ಮಾಡ್ತಾರೋ ಅದೇ 1 ಸ್ಪೂನ್ ಅಷ್ಟೇ. ಸೊ ಏನ್ ಸಾರ್ ಮಾಡಿರ್ತಾರೋ ಅದ್ ಹಾಕ್ತಿವಿ, ಅಥವಾ ಫ್ರೂಟ್ಸ್ ತಿನ್ನಿಸ್ತೀನಿ. ಆಮೇಲೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅವಳಿಗೆ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಇಸ್ ಹರ್ ಫೇವ್ರೆಟ್. ಅವ್ರ ಅಪ್ಪದ ತರಾನೇ ಮ್ಯಾಂಗೋ ಹುಚ್ಚು. ನನಗೂ ಇಷ್ಟ, ಬಟ್ ಅಬಿಗ್ ಸಿಕ್ಕಾಬಟ್ಟೆ ಇಷ್ಟ. ಸೊ ಮ್ಯಾಂಗೋ ತಿಂತಾಳೆ, ಕ್ಯಾರೆಟ್ ತಿಂತಾಳೆ, ವಾಟರ್ಮೆಲನ್ ವಾಸ್ ಹರ್ ಫೇವ್ರೆಟ್ ಓದ್ ಸೀಸನ್ ಅಲ್ಲಿ. ಆಮೇಲೆ ಆರೆಂಜ್ ತಿಂತಾಳೆ, ಎಲ್ಲಾ ಫ್ರೂಟ್ಸ್, ಬೇಸಿಕಲಿ ಎಲ್ಲಾ ಫ್ರೂಟ್ಸ್ ತಿಂತಾಳೆ. ಸೊ ಫ್ರೂಟ್ಸ್ ನಾವೆಲ್ಲ ತಿನ್ನೋದ್ರಿಂದ ಅವಳಿಗೂ ಒಂಚೂರು ಫ್ರೂಟ್ಸ್ ತಿನ್ಸಿ ಅದಾದ್ಮೇಲೆ ಅನ್ನ ಸಾರು ಅಥವಾ ಚಪಾತಿನೋ ಅಥವಾ ಪನ್ನೀರಲ್ಲಿ ರೊಟ್ಟಿ ಏನಾದ್ರು ಮಾಡೋದು, ಅಥವಾ ನೆನ್ನೆ ಪಾಸ್ತಾ ಮಾಡಿದ್ದೆ ಫಸ್ಟ್ ಟೈಮು, ಬಟ್ ಅವಳಿಗೆ ಇಷ್ಟ ಆಗ್ಲಿಲ್ಲ. ಸೊ ಪಾಸ್ತಾ ಹಿಂಗೇನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಮಧ್ಯಾಹ್ನದ ಹೊತ್ತು ಅವಳಿಗೆ ಕೊಡೋದು. ಅದಾದ ಮೊಸರು ಅನ್ನ ಇಸ್ ಹರ್ ಫೇವ್ರೆಟ್. ಮನೇಲೆ ಆಂಟಿ ಮೊಸರು ಎಪ್ಪಾಕ್ತಾರೆ, ಸೊ ಮೊಸರನ್ನ ತಿಂತಾಳೆ. ಸೊ ಇದಿಷ್ಟು ಮಧ್ಯಾಹ್ನದ್ದು ರೊಟೀನ್. ಅದಾದ್ಮೇಲೆ ಮತ್ತೆ ಒಂದಷ್ಟೊತ್ತು ಆಟ ಆಡಿ 4-4:30 ಹಂಗೆ ಶಿ ವಿಲ್ ಸ್ಲೀಪ್. ಸೊ ಮಲಗದ್ ಮುಂಚೆ ಮತ್ತೆ ಬ್ರೆಸ್ಟ್ ಫೀಡ್ ಮಾಡ್ತೀನಿ. ಬ್ರೆಸ್ಟ್ ಫೀಡ್ ಮಾಡಾದ್ಮೇಲೆ ನಿದ್ದೆ ಮಾಡ್ತಾಳೆ, ಮತ್ತೆ ಎದೊಳ್ತಾಳೆ, ನೀರ್ ಕುಡ್ಸು, ಊಟ ಮಾಡ್ಸು, ಮತ್ತೆ ಮಲಗಿಸು. ಇದೆ ಸೇಮ್ ರೊಟೀನ್. ಸೊ ನೈಟ್ ಊಟಕ್ಕೆ ಅವಳಿಗೆ ರೆಡಿ ಟು ಈಟ್ ಆದಷ್ಟು ಆ ತರ ಕೊಡ್ತೀನಿ. ಅಂದ್ರೆ ಇದು ಯಾವ್ದು ಸ್ಲರ್ಪ್ ಇಂದ ಸ್ಟ್ರಾಬೆರಿ ಫ್ಲೇವರ್, ಮ್ಯಾಂಗೋ ಫ್ಲೇವರ್, ಆಪಲ್ ಫ್ಲೇವರ್ ಇದೆಲ್ಲ ಬರುತ್ತೆ. ಸೊ ದಟ್ ಈಸ್ ಹರ್ ಫೇವ್ರೆಟ್. ಅಂಡ್ ಅದ್ರಲ್ಲಿ ಆಡೆಡ್ ಶುಗರ್ ಎಲ್ಲ ಇಲ್ಲ. ಸೊ ಮುಂಚೆ ನಾನು ಸೆರ್ಲಾಕ್ ಕೊಡ್ತಾ ಇದ್ದೀನಿ ಅಂದಾಗ ನೀವೆಲ್ಲ ಹೇಳಿದ್ರಿ ಕೊಡಬೇಡಿ ಶುಗರ್ ಇದೆ ಅಂತ. ಅದಾದ್ಮೇಲೆ ನಾನು ಎಲ್ಲ ರಿಸರ್ಚ್ ಮಾಡಿ ಸರಿ ಅಂತ ಸ್ಲರ್ಪ್ ತುಂಬಾ ಚೆನ್ನಾಗಿದೆ ಅಂಡ್ ಆಡೆಡ್ ಶುಗರ್ ಎಲ್ಲ ಇಲ್ಲ ಅಂತ ಅದ್ ಕೊಡ್ತಿದ್ದೀನಿ. ಅಂಡ್ ಸ್ಟ್ರಾಬೆರಿ ಇಸ್ ಹರ್ ಮೋಸ್ಟ್ ಫೇವ್ರೆಟ್, ಸಖತ್ ಇಷ್ಟಪಟ್ಟು ತಿಂತಾಳೆ. ಅದಾದ್ಮೇಲೆ ಚಪಾತಿ, ನಾವೆಲ್ಲ ಚಪಾತಿ ತಿನ್ನುವಾಗ ಹಂಗೆ 1-2 ಪೀಸ್ ಇಷ್ಟಿಷ್ಟಗ್ಲ 1-2 ಪೀಸ್ ಆದ್ರೂ ತಿಂತಾಳೆ. ಅವಳಿಗೆ ಕೊಟ್ಬಿಡ್ತೀವಿ. ಅವಳೇ ಆಡ್ಕೊಂಡ್ ಕಚ್ಕೊಂಡ್ ತಿಂತಾಳೆ. ಅಥವಾ ರಾಗಿ ದೋಸೆ ಮಾಡಿದ್ರೆ, ರವೆ ದೋಸೆ ಮಾಡಿದ್ರೆ ಇದೆಲ್ಲ ಕೊಡ್ತೀವಿ, ಅದನ್ನ ತಿಂತಾಳೆ. ಹಾಗೆ ನೈಟುನು ಒಂಚೂರು ಏನಾದ್ರು ಫ್ರೂಟ್ಸ್ ಏನಾದ್ರು ತಿನ್ಸೋದು. ಅಂಡ್ ದೆನ್ ಅಷ್ಟೇ, ಲಾಸ್ಟ್ ಮಲ್ಗೋದ್ ಮುಂಚೆ ಇನ್ನೊಂದ್ಸತಿ ಬ್ರೆಸ್ಟ್ ಫೀಡ್ ಮಾಡಿಸಿ ಮಲಗಿಸೋದು. ಸೊ ದಿಸ್ ಇಸ್ ಹರ್ ಊಟದ್ದು ಅಂಡ್ ಫೀಡಿಂಗ್ದು ರೊಟೀನ್. ಸೊ 3 times ಊಟ, 3 times ಬೆಳಗ್ಗೆ ಹೊತ್ತು ಫೀಡಿಂಗ್, ಬ್ರೆಸ್ಟ್ ಫೀಡ್ ಮಾಡೋದು. ಪ್ರಾಬಬ್ಲಿ 1 year ಆದ್ಮೇಲಿಂದ ಮಧ್ಯದಲ್ಲಿ 2 ಸತಿ ಅವರು ಸ್ನಾಕ್ಸ್ ಆಡ್ ಮಾಡ್ತಾರೆ ಅನ್ಸುತ್ತೆ. ಸೊ ಸ್ನಾಕ್ಸ್ ಆಡ್ ಮಾಡಿದಾಗ ಆಟೋಮ್ಯಾಟಿಕಲಿ ಹಾಲು ಕುಡಿಯೋದು ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ದಿ ರೊಟೀನ್.
ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಟೆಲ್ ಅಸ್ ಅಬೌಟ್ ಗ್ರಂಥಾಸ್ ಬರ್ತ್ಡೇ ಪ್ರಿಪರೇಷನ್ ಅಂತ. ಸೊ ನಾವ್ ಯಾವ್ದೇ ತರದ ಸೆಲೆಬ್ರೇಷನ್, ಗ್ರ್ಯಾಂಡ್ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇಲ್ಲ ಬರ್ತ್ಡೇ, ಯಾಕಂದ್ರೆ ಇವಾಗ 3 ತಿಂಗಳು ಮುಂಚೆ ತಾನೇ ನಾವು ನೇಮಿಂಗ್ ಸೆರೆಮನಿ ಮಾಡಿದ್ವಿ, ನಾಮಕರಣ ಮಾಡಿದ್ವಿ ಪಾಪುಗೆ. ಸೊ ಅದು ಚೆನ್ನಾಗಿ ಗ್ರ್ಯಾಂಡ್ ಆಗೇನೆ ಮಾಡಿದ್ವಿ. ಅವಾಗಾದ್ರೆ ಅವಳು ಇನ್ನು ಪುಟ್ ಪಾಪು ಇದ್ಲು, ಆರಾಮಾಗಿ ನಾವ್ ಎತ್ಕೊಬೋದಿತ್ತು, ಅವಳು ಆರಾಮಾಗಿ ಇರ್ತಿದ್ಲು. ಬಟ್ ಇವಾಗ ನಡೆಯೋದ್ ಶುರು ಮಾಡಿರೋದ್ರಿಂದ ಅವಳಿಗೆ ನಾವ್ ಯಾರಾದ್ರೂ ಜಾಸ್ತಿ ಹೊತ್ತಿಟ್ಕೊಂಡ್ರೆ ಶಿ ಗೆಟ್ಸ್ ಇರಿಟೇಟೆಡ್. ಅವಳಿಗೆ ಓಡಾಡಕ್ ಬಿಟ್ಬಿಡ್ಬೇಕು, ಆರಾಮಾಗಿ ಅವಳು ಓಡಾಡ್ಕೊಂಡಿರ್ಬೇಕು. ಸೊ ಈ ತರ ಇರುವಾಗ ನಾವು ಫಂಕ್ಷನ್ ಅಲ್ಲಿ ಅಷ್ಟೊತ್ತು ಅವಳು ಹಿಡ್ಕೊಂಡು ನಿಂತ್ಕೊಂಡ್ರೆ ಅವಳು ಕ್ರಾಂಕಿ ಆಗ್ತಾಳೆ, ಅವಳಿಗೆ ಇಷ್ಟ ಆಗಲ್ಲ. ಸೊ ಮಗುಗ್ ಸುಮ್ನೆ 1 ವರ್ಷದ ಬರ್ಡೇ ನಮ್ ಖುಷಿಗೋಸ್ಕರ, ಬಿಕಾಸ್ ಅದಕ್ಕಂತೂ ಏನೂ ಅರ್ಥ ಆಗಲ್ಲ, ನಮ್ ಖುಷಿಗೋಸ್ಕರ ಸುಮ್ನೆ ಮಾಡೋದ್ಕಿಂತ ವಿ ಥಾಟ್ ಎಲ್ಲಾದ್ರೂ ಟ್ರಾವೆಲ್ ಮಾಡೋಣ ಅಂತ. ಸೊ ಹಂಗಾಗಿ ವಿ ಹ್ಯಾವ್ ಟ್ರಾವೆಲ್ ಪ್ಲಾನ್ಸ್ ಗ್ರಂಥ ಬರ್ಡೇಗೆ. ಸೊ ಹೊರಗಡೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ, ಫಸ್ಟ್ ಟೈಮ್ ವಿತ್ ಗ್ರಂಥದು ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್. ಸೊ ಗ್ರಂಥದು ಫಸ್ಟ್, ಅಭಿದು ಸೆಕೆಂಡ್, ನಂದು ಥರ್ಡ್. ಸೊ ಹೋಗ್ತಾ ಇದೀವಿ, ಹೋಗಿ ಅಲ್ಲಿ 1 ವಾರ ಮಜಾ ಮಾಡ್ಕೊಂಡ್ ಬರೋಣ ಅಂತ. ಅದಾದ್ಮೇಲೆ ಅವಳ ಬರ್ಡೇ ದಿನ ನಾವು ಮನೇಲೇ ಇರ್ತೀವಿ, ಎಲ್ಲೂ ಹೋಗೋ ಪ್ಲಾನ್ ಇಲ್ಲ, ಬಿಕಾಸ್ ವಿ ವಾಂಟ್ ಟು ಬಿ ಅರೌಂಡ್ ಆರ್ ಪೀಪಲ್. ಸೊ ನಾವೇ ಮನೇಲಿ ಪ್ರಾಬಬ್ಲಿ ಅವತ್ತು ವೆಜ್ ಥರ್ಸ್ಡೇ, ಸೊ ಏನಾದ್ರೂ ಮನೇಲಿ ಸ್ವೀಟ್ ಗೀಟ್ ಮಾಡ್ಕೊಂಡು ಪಾಯಸ ಗೀಸ ಎಲ್ಲ ತಿಂತೀವಿ. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಡೇ ವಿ ಆರ್ ಪ್ಲಾನಿಂಗ್ ಫಾರ್ ಅ ಸ್ಟೇಕೇಶನ್, ನಾನು ಅಭಿ ಪಾಪು. ಸೊ ಅಷ್ಟೇ ಪ್ಲಾನ್ಸ್ ಅದಕ್ಕಿರೋದು. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಗ್ರಂಥ ಸ್ವಿಮ್ಮಿಂಗ್ ಕ್ಲಾಸ್ ಬಗ್ಗೆ ಹೇಳಿ ಅಂತ. ಆಕ್ಚುಲಿ ಗ್ರಂಥ ಇನ್ನೂ ಸ್ವಿಮ್ಮಿಂಗ್ ಕ್ಲಾಸ್ ಸೇರ್ಸಿಲ್ಲ. ಲಾಸ್ಟ್ ಟೈಮ್ ನಾನು ಏನ್ ವಿಡಿಯೋ ಹಾಕಿದ್ದೆ, ನಮ್ಮ ಆಂಟಿ ಮತ್ತೆ ಕಸಿನ್ದು ಪಾಪು ಎಲ್ಲ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ರು. ಅವ್ರ ಜೊತೆ ನಾನು ಅವ್ರ ಮನೆಗೆ ಹೋಗಿದ್ದೆ ಅವತ್ತು. ಸೊ ನಾವು ಹೋಗೋಣ, ಮಕ್ಕಳೆಲ್ಲ ನೋಡಿದ್ರೆ, ನನ್ ಕಸಿನ್ದು ಪಾಪು ಇದೆ, ಸೊ ಮಕ್ಳಿಬ್ರು ಅಲ್ಲಿ ಅವರೆಲ್ಲ ಸ್ವಿಮ್ ಮಾಡ್ತಿರೋದ್ ನೋಡಿದ್ರೆ ಖುಷಿ ಪಡ್ತಾರೆ ಅಂತ ಕರ್ಕೊಂಡು ಹೋಗಿದ್ದು. ಅಲ್ಲಿ ಮಕ್ಕಳದೇ ಆಕ್ಚುಲಿ ಸ್ವಿಮ್ಮಿಂಗ್ ಟ್ರೈನಿಂಗ್ ಕ್ಲಾಸಸ್ ಇದೆ RR ನಗರಲ್ಲಿ ಅದು. ಸೊ ಅಲ್ಲಿ ಹೋದಾಗ ಇವಳಿಗೆ ಮೊದ್ಲೇ ನೀರಂದ್ರೆ ಇಷ್ಟನ, ಅವಳು ಆಸೆ ಪಡ್ತಾ ಇದ್ಲು ಅಂತ ಸುಮ್ನೆ ಕಾಲ್ ಟಚ್ ಮಾಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ಅವಳು ಎಷ್ಟು ಆಸೆ ಪಟ್ಟು ಎಲ್ಲ ಮುಟ್ತಾ ಇದ್ಲು ಅಂದ್ರೆ, ಅವಳಿಗೆ ಜೀನ್ಸ್ ಡ್ರೆಸ್ ಹಾಕಿದ್ದೆ ಅವತ್ತು, ಫುಲ್ ಎಲ್ಲ ಒದ್ದೆ ಆಗೋಯ್ತು. ಸರಿ ಆ ಒದ್ದೆ ಬಟ್ಟೆ ಬೇಡ ಅಂತ ಹೆಂಗಿದ್ರು ಬಟ್ಟೆ ಬಿಚ್ಚಿದ್ವಿ. ನಮ್ಮ ಹತ್ರ ಸ್ಪೇರ್ ಬಟ್ಟೆನೂ ತಗೊಂಡ್ ಹೋಗಿರ್ಲಿಲ್ಲ, ನನ್ ಕಸಿನ್ ಮನೆಯಲ್ಲಿ ತಗೊಂಡ್ ಹೋಗಿದ್ದೆ, ಬಟ್ ಅಲ್ಲಿಗ್ ನಾವ್ ತಗೊಂಡ್ ಹೋಗಿರ್ಲಿಲ್ಲ. ಸೊ ಹಂಗಾಗಿ ಬಟ್ಟೆ ಬಿಚ್ಚಿದ್ವಲ್ಲ, ಆಂಟಿ ಹೆಂಗಿದ್ರು ಬಟ್ಟೆ ಬಿಚ್ಚಿದ್ಯಾ, ಕೊಡಿಲಿ ಆಟ ಆಡಿಸ್ತೀನಿ, ಮಕ್ಳು ಅಲೌಡ್ ಇದೆ, ಮಕ್ಳದೇ ಅದು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ಬಿಟ್ಟು ಆಂಟಿ ಇಟ್ಕೊಂಡು ಆಟ ಆಡಿಸ್ತಾ ಇದ್ರು. ಅಂಡ್ ಶಿ ಹ್ಯಾಡ್ ಸೋ ಮಚ್ ಫನ್. ನಾನು ಆಕ್ಚುಲಿ ಸೇರಿಸ್ಬೇಕು ಅಂತ ಇದೀನಿ, ಹುಡುಕ್ತಾ ಇದೀನಿ ಆದಷ್ಟು ಬೇಗ, ಬಿಕಾಸ್ ನನ್ಗಂತೂ ಸ್ವಿಮ್ಮಿಂಗ್ ಬರಲ್ಲ. ಸೊ ಅದಕ್ಕೆ ಅಭಿ ಹೇಳ್ತಿರ್ತಾನೆ, ಇಬ್ರು ಹೋಗಿ ಸ್ವಿಮ್ಮಿಂಗ್ ಕ್ಲಾಸ್ ಸೇರ್ಕೊಂಡ್ಬಿಡಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಸ್ವಿಮ್ಮಿಂಗ್ ಅಂತ. ಸೊ ಅದಕ್ಕೆ ಅವಳಿಗೆ 1 ವರ್ಷ ಆಗ್ಲಿ, ಬಿಕಾಸ್ ಈ ತಿಂಗಳು ನಮಗೂ ಎಲ್ಲ ಪ್ಲಾನ್ಸ್ ಇದೆ ಅಲ್ಲ. ಸೊ ಈ ತಿಂಗಳು ಮುಗ್ದೋದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ಆಂಟಿ ಮನೇಲಿ ಮಳೆಗಾಲ ಮುಗ್ದೋಗ್ಲಿ, ಅದಾದ್ಮೇಲೆ ಸೇರ್ಸು ಅಂತ ಇದ್ರು. ಸೊ ನೋಡ್ಕೊಂಡು ನೆಕ್ಸ್ಟ್ ಸೇರಿಸ್ಬೇಕು. ಸೇರಿಸಿದಾಗ ಡೆಫಿನೆಟ್ಲಿ ನಾನು ಎಲ್ಲಾನು ಡೀಟೇಲ್ಸ್ ಕೊಡ್ತೀನಿ. ಹೌ ಡು ಯು ಮ್ಯಾನೇಜ್ ಹರ್ ಫುಡ್ ವೈಲ್ ಟ್ರಾವೆಲಿಂಗ್, ಎನಿ ಇನ್ಸ್ಟೆಂಟ್ ಫುಡ್ ಆಪ್ಷನ್ ಅಂತ. ಸೊ ಟ್ರಾವೆಲ್ ಮಾಡುವಾಗ ಇದುವರೆಗೂ ಹೊರಗಡೆ ಇಲ್ಲಿಲ್ಲೇ ಓಡಾಡಿದಾಗ ನಾವು ಊಟ ಮಾಡಿಸ್ಕೊಂಡೆ ಕರ್ಕೊಂಡು ಹೋಗ್ತೀವಿ. ಸೊ ಹೊರಗಡೆ ಏನು ತಿನ್ಸೋ ಅಷ್ಟಿರಲ್ಲ. ಹೊರಗಡೆ ಫೀಡಿಂಗ್ ಗೌನ್, ಫೀಡಿಂಗ್ ಏಪ್ರಾನ್ ಇದೆ, ಅದನ್ನ ಹಾಕೊಂಡು ಕಾರಲ್ಲೇ ಫೀಡ್ ಮಾಡಿಸ್ತೀನಿ. ಅಂಡ್ ಅದು ಸೀತ್ರು ಎಲ್ಲ ಏನಿಲ್ಲ, ಎಲ್ಲಾದ್ರೂ ಆರಾಮಾಗಿ ಫೀಡ್ ಮಾಡಿಸ್ಬೋದು. ಅಂಡ್ ಫ್ಲೈಟ್ ಅಲ್ಲೂ ಅಷ್ಟೇ, ನಾವು ಲಾಸ್ಟ್ ಟೈಮ್ ಹೋದಾಗೂ ಅದನ್ನೇ ಹಾಕೊಂಡು ಫ್ಲೈಟ್ ಅಲ್ಲಿ ಫೀಡ್ ಮಾಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ಹೊರಗಡೆ ಹೋದಾಗ ಫ್ರೂಟ್ಸ್ ಅಂತೂ ಎಲ್ಲಾ ಕಡೆ ಸಿಗುತ್ತೆ. ಸೊ ಅವಳಿಗೆ ಜಾಸ್ತಿ ಇವಾಗ ಫ್ರೂಟ್ಸ್ ತಿನ್ನಿಸ್ತೀವಿ. ಅಂಡ್ ಈ ಸತಿ ನಾವು ಪ್ಲಾನ್ ಮಾಡಿರೋದು ಇಡ್ಲಿ ಇದೆಲ್ಲ ಸಿಗುತ್ತೆ. ಅವಳು ಆಲ್ರೆಡಿ ಇಡ್ಲಿ ದೋಸೆ ಎಲ್ಲ ತಿಂತಾ ಇದ್ದಾಳೆ. ಸೊ ಇಡ್ಲಿ ದೋಸೆ ಇವೆಲ್ಲ ತಿನ್ಸೋಣ ಅಂತ. ಅದ್ರ ಜೊತೆ ಅದೇ ನಾನು ಸ್ಲರ್ಪ್ ಹೇಳ್ದೆ ಅಲ್ವಾ, ಇನ್ಸ್ಟೆಂಟ್ ಮಿಕ್ಸ್ ಇದೆ, ಅದು ಬರೀ ಬಿಸಿನೀರ್ ಹಾಕೊಂಡು ಮಿಕ್ಸ್ ಮಾಡೋದು. ಸೊ ಅದನ್ನ ತಗೊಂಡ್ ಹೋಗ್ತಾ ಇದೀನಿ. ಅದ್ರ ಜೊತೆ ಫ್ರೂಟ್ ಪ್ಯೂರೀಸ್ ದೇ ಪ್ಯಾಕೆಟ್ ಬರುತ್ತೆ, ಬಟ್ ಅದೊಂದ್ಸತಿ ಓಪನ್ ಮಾಡಿದ್ರೆ 24 hours ಅಲ್ಲಿ ಖಾಲಿ ಮಾಡ್ಬೇಕು. ನಾನು ತುಂಬಾ ವೇಸ್ಟ್ ಮಾಡಿದ್ದೀನಿ, ಬಿಕಾಸ್ 24 hours ಒಂದ್ಸತಿ ಓಪನ್ ಮಾಡಿದ್ರೆ ನಾನು ಇಲ್ಲಿಲ್ಲೇ ಹೋದಾಗ ಒಂದ್ ಅರ್ಧ ತಿಂದಿರ್ತಾಳೆ, ಇನ್ ಅರ್ಧ ಎಸಿಬೇಕು, ಹಿಂಗಾಗುತ್ತೆ. ಸೊ ಈ ಸತಿ ಮತ್ತೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಒಂದು ಸೆಟ್ ಆಫ್ 8 ಪ್ಯಾಕೆಟ್ಸ್ ತರಿಸಿದೀನಿ. ಅದ್ರದ್ದು ಒನ್ ಲಿಟಲ್ ಫಾರ್ಮಾ, ಅದ್ರ ಹೆಸರು ಇಲ್ಲಿ ಹಾಕಿರ್ತೀನಿ, ಐ ಫಾರ್ಗಾಟ್ ದ ನೇಮ್. ಸೊ ಆ ಬ್ರ್ಯಾಂಡ್ ಇಂದ ತರಿಸಿದೀನಿ. ಫ್ರೂಟ್ಸ್ 2-3 ತರ ಫ್ರೂಟ್ಸ್ ಎಲ್ಲ ಪ್ಯೂರೀಸ್ ಇರುತ್ತೆ, ಅದು ಅವಳು ತುಂಬಾ ಇಷ್ಟಪಟ್ಟು ತಿಂತಾಳೆ. ಸೊ ಹೊರಗಡೆ ಹೋದಾಗ ಯೂಶಲಿ ಕ್ಯಾರಿ 1 ಪ್ಯಾಕೆಟ್, ಸೊ ದಟ್ ಅವಳು ಹೊಟ್ಟೆ ಹಶ್ವಾದ್ರೆ ಅಲ್ಲೇ ತಿನ್ಸ್ಬೋದು ಅಂತ. ಆಮೇಲೆ ವಾಟರ್ ಬಾಟಲ್ ತಗೊಂಡ್ ಹೋಗಿರ್ತೀನಿ ಇವಾಗ ಅವಳದು. ಸೊ ವಾಟರ್ ಬಾಟಲ್ ಅಲ್ಲಿ ನೀರ್ ಕುಡಿಸ್ಬೋದು. ದಿಸ್ ಇಸ್ ಹೌ ಐ ಮ್ಯಾನೇಜ್. ಹೌ ಇಸ್ ಶಿ
ಸೂಪರ್ ಆಕ್ಟಿವ್ ಅಂತ ಕೇಳಿದಿರಾ. ತುಂಬಾ ಜನ ಇದು ಕೇಳಿದಿರಾ, ಏನ್ ತಿನ್ಸ್ತೀರಾ ನಿಮ್ ಮಗಳಿಗೆ, ಹೆಂಗೆ ಇಷ್ಟು ಆಕ್ಟಿವ್ ಅಂತ. ಸಿ ಫಸ್ಟ್ಲಿ ಐ ಥಿಂಕ್ ಇಟ್ ಇಸ್ ಜೆನೆಟಿಕ್ಸ್. ಬಿಕಾಸ್ ಅಭಿನು ತುಂಬಾ ಆಕ್ಟಿವ್. ಅವನು ಕೂರಲ್ಲ ಜಾಸ್ತಿ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತಾನೆ, ದಡ ಬಡ ಓಡಾಡ್ತಾ ಇರ್ತಾನೆ. ಹಿ ಇಸ್ ವೆರಿ ಆಕ್ಟಿವ್. ನಾನು ಅಷ್ಟೇ, ನಾನು ಒಂದ್ ಕಡೆ ಕೂರಲ್ಲ. ಅಂದ್ರೆ ಏನಾದ್ರೂ ಕೆಲಸ, ನಾನು ಮನೆ ಕೆಲಸ ಮಾಡ್ತೀನಿ ಅಂತಲ್ಲ, ನಂದು ಪ್ರೊಫೆಷನಲಿ ಕೆಲಸ ಏನಾದ್ರೂ ಮಾಡ್ತಾನೆ ಇರ್ತೀನಿ. ನಳಿ ಆಂಟಿ ಅವ್ರು ನಮ್ ಇಬ್ರಿಗಿಂತ ನೆಕ್ಸ್ಟ್ ಲೆವೆಲ್ ಸೂಪರ್ ಆಕ್ಟಿವ್. ಹಿಂಗೆ ನಮ್ಮ ಮನೇಲಿ ಪ್ರಾಬಬ್ಲಿ ಎಲ್ಲರೂ, ಅಪ್ಪ ಮನೇನು ಕಡೆನೂ ಅಷ್ಟೇ, ಇಲ್ಲಿ ನಳಿ ಆಂಟಿ ಅಭಿ ಮನೆ ಕಡೆನೂ ಅಷ್ಟೇ, ಎಲ್ಲರೂ ಸ್ವಲ್ಪ ಆಕ್ಟಿವ್, ಚೆನ್ನಾಗಿ ಓಡಾಡ್ಕೊಂಡು ಆಕ್ಟಿವ್ ಆಗಿದ್ದಾರೆ. ಸೊ ಪ್ರಾಬಬ್ಲಿ ದಟ್ ಇಸ್ ಹರ್ ಜೀನ್ಸ್, ಜೆನೆಟಿಕ್ಸ್ ಇಂದ ಬಂದಿರಬಹುದು. ಅಂಡ್ ಎರಡನೇದು, ಅವಳ ಚಿಕ್ಕ ಮಗು ಹುಟ್ಟದಾಗಿಂದಾನು ಅಷ್ಟೇ ನಾವೆಲ್ಲರೂ ಕಾನ್ಸ್ಟೆಂಟ್ ಆಗಿ ಅವಳ ಜೊತೆ ಇಂಟರಾಕ್ಟ್ ಮಾಡ್ತಾನೆ ಇರ್ತೀವಿ. ಯಾರಾದ್ರೂ ಒಬ್ರು, ಇವಾಗ ನನ್ ಕೆಲ್ಸ ಇದ್ದಾಗ ನಳಿ ಆಂಟಿ ಫುಲ್ ಆಟ ಆಡಿಸ್ತಾ ಇರ್ತಾರೆ, ಅವ್ರ ಕೆಲ್ಸ ಇರುವಾಗ ಅಭಿ ಆಟ ಆಡಿಸ್ತಾ ಇರ್ತಾನೆ, ಇಲ್ಲ ಧನುಷ್ ಆಟ ಆಡಿಸ್ತಾ ಇರ್ತಾನೆ, ಇಲ್ಲ ಅಂಕಲ್, ಇಲ್ಲ ನಾನು, ಇಲ್ಲ ನಮ್ ಡ್ಯಾಡಿ ಬಂದ್ರೆ ಅವರು. ಹಿಂಗೆ ನಾವ್ ಎಲ್ಲರೂ ಆಟ ಆಡಿಸ್ತಾನೆ ಇರ್ತೀವಿ, ಕಾನ್ಸ್ಟೆಂಟ್ಲಿ ಕೀಪ್ ಟಾಕಿಂಗ್ ಟು ಹರ್. ಸೊ ಪ್ರಾಬಬ್ಲಿ ಅದು ಒನ್ ಆಫ್ ದ ರೀಸನ್ಸ್ ಇರಬಹುದು. ಸೊ ಹಿಂಗೆ ಶಿ ಇಸ್ ವೆರಿ ಆಕ್ಟಿವ್. ಅದಕ್ಕೆ ಅಂತ ನಾವೇನೋ ಎಕ್ಸ್ಟ್ರಾ ಮಾಡಿದೀವಿ ಅಂತ ಏನಿಲ್ಲ. ಅಂಡ್ ಫ್ಲಾಶ್ ಕಾರ್ಡ್ಸ್ ತೋರಿಸ್ತೀರಾ, ಬುಕ್ ಓದಿಸ್ತೀರಾ ಅಂತೆಲ್ಲ ಹೇಳಿದೀರಾ. ಅವಳಿಗೆ ಫ್ಲಾಶ್ ಕಾರ್ಡ್ಸ್ ತರಿಸ್ದೆ, ಬಟ್ ಶಿ ಹೇಟ್ಸ್ ಫ್ಲಾಶ್ ಕಾರ್ಡ್ಸ್. ನನ್ ಚಿಕ್ಕೋಳಿರುವಾಗನೇ ಅವಳಿಗೆ ಇಟ್ಬಿಟ್ಟು ಟಮಿ ಟೈಮ್ ಕೊಟ್ರೆ ಅವಳು ಅದನ್ನ ನೋಡ್ತಾನೆ ಇರ್ಲಿಲ್ಲ, ಇರಿಟೇಟ್ ಮಾಡ್ಕೊಳ್ಳೋಳು, ಎತ್ತೆಸಿಯೋಳು. ಸೊ ಹಂಗಾಗಿ ನಾನು ಅದನ್ನೆಲ್ಲ ಅಭ್ಯಾಸ ಮಾಡ್ಸೋದ್ ಮಾಡಿಲ್ಲ. ಪ್ರಾಬಬ್ಲಿ ಎಲ್ಲಾರು ಇವಾಗ ನನ್ಗೆ ರೀಸೆಂಟ್ ಆಗಿ ಯಾರೋ ಒಬ್ರು ಹೇಳ್ತಾ ಇದ್ರು, ಶೀಸ್ ಆಕ್ಟಿವ್ ಅಲ್ವಾ, ಫ್ಲಾಶ್ ಕಾರ್ಡ್ಸ್ ಎಲ್ಲ ತೋರ್ಸು, ಗೆಸ್ ಮಾಡ್ತಾರೆ ಅಂತ. ನಾನು ಒಂದ್ 2 ಸತಿ ಮಾಡಿದೀನಿ, ಇಲ್ಲ ಅಂತಲ್ಲ, ಬಟ್ ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್. ಅವಳ ಆ ಕಡೆ ನೋಡೋದೇ ಇಲ್ಲ. ಸೊ ಇವಾಗ ಎಲ್ಲಾ ಮಕ್ಕಳು ಮಾಡ್ತಾರೆ ಅಂತ ನನ್ ಮಗಳು ಅದೇ ಮಾಡ್ಬೇಕು ಅಂತ ಏನಿಲ್ಲ. ಇವಾಗ ತುಂಬಾ ಜನ ಮಕ್ಕಳು ಫ್ಲಾಶ್ ಕಾರ್ಡ್ಸ್ ತೋರಿಸಿದಾಗ ಆಪಲ್ ಆರೆಂಜ್ ವಿಚ್ ಇಸ್ ಆಪಲ್ ಅಂದ್ರೆ ತೋರಿಸ್ತಾರೆ. ಸೊ ಅವ್ರ ಮಗು ಮಾಡ್ತಿದೆ, ನನ್ ಮಗು ಮಾಡ್ತಿಲ್ಲ ಅಂತ ಏನಿಲ್ಲ. ಸ್ಕೂಲ್ಗೆ ಹೋದ್ಮೇಲೆ ತನ್ನಿಂಗ್ ತಾನೇ ಅವಳು ಆಪಲ್ ಆರೆಂಜ್ ಎಲ್ಲ ತಿಂತಾಳೆ. ಅದ್ರ ಬದಲು ತಿನ್ನುವಾಗ ನೋಡಿದ ಆಪಲ್ ಅಂದ್ರೆ ಕಲ್ತ್ ಬಿಡ್ತಾಳೆ. ಸೊ ಹಂಗಾಗಿ ಐ ಡೋಂಟ್ ವಾಂಟ್ ಟು ಪ್ರೆಷರೈಸ್ ಹರ್. ಅವಳು ಪ್ರಾಬಬ್ಲಿ ಇಷ್ಟ ಇದ್ದಿದ್ರೆ ತೋರಿಸ್ತಾ ಇದ್ದೆ, ಬಟ್ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನೇನ್ ತೋರ್ಸಲ್ಲ. ಶಿ ಲವ್ಸ್ ಎಂಟರ್ಟೈನ್ಮೆಂಟ್. ಇವಾಗ ಅಲೆಕ್ಸಾ ಹಾಕ್ಬಿಟ್ಟು ಸಾಂಗ್ ಹಾಕಿದ್ರೆ ಅವಳಿಗೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಸೊ ಪ್ರಾಬಬ್ಲಿ ಶೀಸ್ ಇನ್ ಟು ಸಮಥಿಂಗ್. ಹಿಂಗೆ ಓಡಾಡ್ಕೊಂಡು ನಮ್ಮನೇಲಿ ಅದಕ್ಕೆ ಎಲ್ಲರೂ ಏನದು ಸ್ಪೋರ್ಟ್ಸ್ ಗರ್ಲ್ ಅಂತ ಇಟ್ಬಿಟ್ಟಿದ್ದಾರೆ ಅವಳಿಗೆ. ಪ್ರಾಬಬ್ಲಿ ಅವಳು ಸ್ಪೋರ್ಟ್ಸ್ ಆಗ್ಬೋದು ಅಂತ. ಅಂದ್ರೆ ಫುಟ್ಬಾಲ್ ತರ ಬಾಲ್ ಎಲ್ಲ ಜಾಡ್ಸ್ ಓದಿತಾಳೆ. ಶಿ ಇಸ್ ವೆರಿ ಆಕ್ಟಿವ್. ಬಾಲ್ ರಪ್ ಅಂತ ಎಸಿತಾಳೆ ಸಖತ್ ಸ್ಪೀಡ್ ಅಲ್ಲಿ. ಸೊ ಪ್ರಾಬಬ್ಲಿ ಶಿ ಇಸ್ ಇನ್ ಟು ದಟ್. ಸೊ ಅವಳದು ಟ್ಯಾಲೆಂಟ್ ನೋಡ್ಕೊಂಡು ಬೆಳ್ಸೋಣ ಅಂತ. ಸೊ ನಾನು ತುಂಬಾ ಏನು ಅದೆಲ್ಲ ತಲೆಗೆ ಹಾಕೊಂಡು ಪ್ರೆಷರ್ ಮಾಡ್ಕೊಳ್ಳಲ್ಲ. ಅಂಡ್ ಅವಳಿಗೆ ಅನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಹಂಗಾಗಿ ಅನಿಮಲ್ಸ್ ಬುಕ್ಸ್ ತರ್ಸಿದೀವಿ. ಅದು ಪ್ರೆಸ್ ಮಾಡಿದ್ರೆ ಅಂಬಾ ಅನ್ನತ್ತಲ್ಲ, ಅದನ್ನೆಲ್ಲ ಒತ್ಕೊಂಡ್ ಕೂತಿರ್ತಾಳೆ. ಶಿ ಲವ್ಸ್ ಅಂಬಾ ಅಂತ ಇರ್ತಾಳೆ. ಸೊ ಇದನ್ನೆಲ್ಲ ಮಾಡ್ತೀನಿ. ಅದ್ ಬಿಟ್ಟು ಅವಳಿಗೆ ಇಷ್ಟ ಆಗದೆ ಇರುವಂತದ್ದು ನಾನೇನು ಪ್ರೆಷರೈಸ್ ಮಾಡಿ ಮಾಡ್ಸಲ್ಲ. ಸೊ ಯಾ, ದಟ್ಸ್ ಹೌ ಶಿ ಇಸ್ ಆಕ್ಟಿವ್. ಅಂಡ್ ಐ ಹೋಪ್ ನೀವೆಲ್ಲರೂ ಕೇಳಿರೋ ಕ್ವೆಶ್ಚನ್ಸ್ ನಾನು ಆನ್ಸರ್ ಮಾಡಿದ್ದೀನಿ ಅಂತ. ಏನಾದ್ರೂ ಮಿಸ್ ಔಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ಅಂಡ್ ಐ ವಿಲ್ ಆನ್ಸರ್ ಇಟ್ ಟು ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು. Bye bye. See you in my next video.